ಆಜ್ಞೆಯಂತೆ ಇವತ್ತಿನ ವ್ಯಾಖ್ಯಾನ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಆರನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಆತ್ಮಸಂಯಮ ಯೋಗ ಅಥವಾ ಧ್ಯಾನ ಯೋಗದ ಕೊನೆಯ ಭಾಗ ಬಹಳ ಮುಖ್ಯವಾದ ಘಟ್ಟ. ಪರಮಾತ್ಮನ ಉಪದೇಶ, ಇಲ್ಲಿ ಕೆಲವು ರಹಸ್ಯಗಳು ಇದೆ ಮತ್ತು ನಮಗೆ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಯೂ ಇದೆ. ಇದನ್ನು ಎಷ್ಟೋ ಸಂದರ್ಭದಲ್ಲಿ ಕಳೆದ ಭಾನುವಾರಗಳಲ್ಲಿ ಹೇಳಿದ್ದಾಗಿದೆ. ಅರ್ಜುನನ ಪ್ರಶ್ನೆಗೆ ಭಗವಂತ ಒಂದು ಉತ್ತರ ಕೊಡ್ತಾನಲ್ಲ, ಮನಸ್ಸನ್ನ ಬಿಗಿ ಹಿಡಿಯುವುದು ತುಂಬಾ ಚಂಚಲ. ಹೌದಪ್ಪ, ನೀವು ಹೇಳ್ತಾ ಇರೋದು ಸತ್ಯ. ಆದರೆ ಸತತವಾದ ಪ್ರಯತ್ನದಿಂದ, ಅಭ್ಯಾಸದಿಂದ ಮತ್ತು ವಿರಾಗ ಅಥವಾ ವೈರಾಗ್ಯ ಭಾವನೆಯನ್ನು ಬೆಳೆಸ್ಕೊಳ್ಳೋದ್ರಿಂದ ಈ ಎರಡು ರೀತಿನಲ್ಲಿ ಸಾಧನೆಯನ್ನು ಮುಂದುವರೆಸುವುದರಿಂದ ಒಂದು ಸತತವಾದ ಪ್ರಯತ್ನ, ಅದು ಅಭ್ಯಾಸ, ಅದು ನಡೀತಾನೆ ಇರಬೇಕು ಅಂತ ಭಗವಂತನ ಆಶಯ. ಅದನ್ನು ಯಾಕೆ ಭಗವಂತ ಹೇಳ್ತಾ ಇದ್ದಾನೆ ನಿರಂತರ ಅಭ್ಯಾಸ ಅಂತಂದ್ರೆ, ಇಲ್ಲಿ ಒಂದು ಸೂಚನೆ ಇದೆ, ಗುಪ್ತವಾದ ಸೂಚನೆ ಇದೆ. ಅದಕ್ಕೋಸ್ಕರ ಭಗವಂತ ಮಾತು ಹೇಳ್ತಾ ಇರೋದು. ಅಭ್ಯಾಸೇನ ಕೌಂತೆಯ ಗೃಹ್ಯತೆ. ಯಾವುದೋ ಈ ಧ್ಯಾನ ಯೋಗದ ಫಲ ಸಿದ್ಧಿಯಾಗಬೇಕಾದ್ರೆ, ಆ ಯೋಗ ಸಂಸಿದ್ಧಿ ಆಗಬೇಕಾದ್ರೆ, ಮನಸ್ಸನ್ನ ಬಿಗಿ ಹಿಡಿಬೇಕಾದ್ರೆ, ಮನಸ್ಸಲ್ಲಿ ಒಳಗಡೆ ಹೋಗಬೇಕಾದ್ರೆ ನಿಜವಾದ ಅರ್ಥದಲ್ಲಿ ಅಭ್ಯಾಸ, ನಿರಂತರ ಅಭ್ಯಾಸ. ಅಭ್ಯಾಸ ಏನದು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಅಲ್ಲಿಗೆ ಭಗವಂತನ ಒಂದು ಆಶ್ವಾಸನೆ. ಇದನ್ನ ಗುರುಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲ ಮಹಾತ್ಮರು ಹೇಳಿದ್ದಾರೆ. ಆಚಾರ್ಯ ರಾಮಾನುಜರು ಬಹಳ ವ್ಯಾಖ್ಯಾನ ಚೆನ್ನಾಗಿ ಕೊಟ್ಟಿದ್ದಾರೆ. ಶಂಕರರು ಇದಕ್ಕೆ, ಭಗವತ್ಪಾದರು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಅಭ್ಯಾಸ ಅಂತಂದ್ರೆ ಏನು? ಸಾಮಾನ್ಯ ಅರ್ಥದಲ್ಲಿ ಎಲ್ಲರಿಗೂ ಗೊತ್ತಿದೆ. ಕಾನ್ಸ್ಟೆಂಟ್ ರಿಪೀಟೆಡ್ ಪ್ರಾಕ್ಟೀಸ್, ಡಿಟರ್ಮಿನೇಷನ್ ಅಂಡ್ ಪ್ರಾಕ್ಟೀಸ್. ಅದನ್ನ ಆಚಾರ್ಯರು ಒಂದ್ ಕಡೆ ಹೇಳ್ತಾರೆ ಬಹಳ ಸುಂದರವಾಗಿ, ಅನವರತ ಈ ಅಭ್ಯಾಸ ನಮ್ಮಲ್ಲಿ ಮೂಡಬೇಕು. ಇದು 2 ದಿವಸ ಮಾಡಿ, 3 ದಿವಸ ಮಾಡಿ, ಮತ್ತೆ 2 ದಿವಸ ನಾನು ರೆಸ್ಟ್ ತಗೊಳ್ತೇನೆ ಅನ್ನೋದಲ್ಲ. ಒಂದು ವಾರ ನಾನು ಧ್ಯಾನಾಭ್ಯಾಸವನ್ನು ಮಾಡಿದ್ದೇನೆ, ಜಪವನ್ನು ಮಾಡಬೇಕು ಅಂತ ಕೂತ್ಕೊಳ್ತಾ ಇದ್ದೇನೆ, 1 ತಿಂಗಳು ಕೂತ್ಕೊಂಡಿದ್ದೇನೆ, ಇನ್ನು ಸಾಕು, ಮತ್ತೊಂದು ತಿಂಗಳು ನಾನು ರೆಸ್ಟ್ ತಗೊಳ್ತೇನೆ ಅನ್ನೋದಲ್ಲ ಅಂತ. 4 ದಿವಸ ಮಾಡಿ ಮತ್ತೆ 2 ದಿವಸ ರೆಸ್ಟ್ ತಗೊಳ್ಳೋದು ಅಲ್ಲ. ಅಭ್ಯಾಸ ಅಂದ್ರೆ ಅನವರ್ತವಾಗಿ ಮಾಡ್ತಾ ಇರತಕ್ಕಂಥದ್ದು. ವೇದಾಂತದ ಭಾಷೆಯಲ್ಲಿ ಇದಕ್ಕೆ ಶಬ್ದಗಳು ಎಷ್ಟು ಹೇಳಿದ್ರು ನಮ್ಮ ತಲೆಗೆ ಹೋಗಲ್ಲ. ಆಚಾರ್ಯ ಶಂಕರರು ಯಾವ ರೀತಿ ನಿಷ್ಪತ್ತಿ ಮಾಡ್ತಾರೆ, ಅಥವಾ ಈ ಅಭ್ಯಾಸ ಇದರ ಮತ್ತು ವೈರಾಗ್ಯ, ಈ ಶಬ್ದದ ಅರ್ಥ ಆ ವೇದಾಂತದ ದೃಷ್ಟಿಯಿಂದ ಆಚಾರ್ಯರು ಹೇಗೆ ಹೇಳ್ತಾರೆ, ಚಿತ್ತದಲ್ಲಿ ಒಂದೇ ಥರವಾದ, ಅಂದ್ರೆ ಸಮಾನವಾದ, ಒಂದೇ ರೀತಿ ಅಂತ ಸಮಾನವಾದ ವೃತ್ತಿಯನ್ನ ಪುನಃ ಪುನಃ ಆವರ್ತನೆ ಮಾಡತಕ್ಕಂಥದ್ದು ಅಭ್ಯಾಸ. ಆಚಾರ್ಯ ಶಂಕರರ ಭಾಷ್ಯ. ಚಿತ್ತದಲ್ಲಿ ಅಂದ್ರೆ ಮನಸ್ಸಿನಲ್ಲಿ ಒಂದೇ ರೀತಿ ಇರತಕ್ಕಂಥ ಸಮನಾದ ವೃತ್ತಿಯನ್ನ ನಿರಂತರವಾಗಿ ಪುನರಾವರ್ತನೆ ಮಾಡೋದು ಅಭ್ಯಾಸ. ಅಂದ್ರೆ ಅರ್ಥ ಏನು? ಮನಸ್ಸನ್ನು ತೊಡಗಿಸ್ಕೊಳ್ಳೋದು. ಅದನ್ನ ನಿರಂತರವಾಗಿ ಮಾಡಬೇಕು ಅಂತ ಭಗವಂತ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ, ಮನಸ್ಸು ತೊಡಗಲ್ಲ. ಭಗವಂತನಿಗೆ ಗೊತ್ತಿದೆ ಮನಸ್ಸು ತೊಡಗಲ್ಲ. ಮನಸ್ಸಿನ ಸ್ವಭಾವವೇ ಚಂಚಲತೆ. ಇದು ಮೇಲ್ನೋಟದ ಉದಾಹರಣೆ, ಎಲ್ಲರಿಗೂ ಗೊತ್ತಿರೋದು. ಅರ್ಜುನ ಹೇಳ್ಬಿಟ್ಟಿದ್ದಾನೆ, ಮನಸ್ಸು ಚಂಚಲ, ನಮಗೆ ಬಿಗಿ ಹಿಡಿಯಕ್ಕೆ ಆಗಲ್ಲಪ್ಪ ಕೃಷ್ಣ ಅಂತ. ಚಂಚಲತೆಗೆ ಕಾರಣಗಳು ಬೇಕಾದಷ್ಟಿದೆ, ಬೇಕಾದಷ್ಟು ಕಾರಣ ಇದೆ. ವೈ ಮೈಂಡ್ ಈಸ್ ಫಿಕಲ್, ವೈ ಮೈಂಡ್ ವಿಲ್ ನಾಟ್ ಗೋ ಟುವರ್ಡ್ಸ್ ಗಾಡ್.
ನಮ್ಮ ಮನಸ್ಸು ಭಗವಂತನ ಕಡೆ ಯಾಕೆ ಹೋಗಲ್ಲ ಅನ್ನೋದಕ್ಕೆ ಎಷ್ಟೋ ಕಾರಣಗಳಿದೆ. ನಮ್ಮ ಪ್ರಾರಬ್ಧ ಇದೆ, ನಮ್ಮಲ್ಲಿರೋ ವಾಸನೆಗಳು ಕಾರಣ, ನಮ್ಮಲ್ಲಿರೋ ಅಭಿಮಾನ ಕಾರಣ, ನಮ್ಮಲ್ಲಿರೋ ಅಹಂಕಾರವೇ ಕಾರಣ, ನಮ್ಮಲ್ಲಿ ಹಿಂದಿನ ಜನ್ಮಗಳಿಂದ ಬಲವಾಗಿ ಬಂದಿರತಕ್ಕಂಥ ರಜೋಗುಣ ಅಥವಾ ತಮೋಗುಣದ ಪ್ರಭಾವ, ಗುಣ ಪ್ರಭಾವವೂ ಕಾರಣ ಆಗಬಹುದು. ಒಂದ ಎರಡ ಬೇಕಾದಷ್ಟು ಕಾರಣಗಳಿದೆ. ಎಲ್ಲಕ್ಕಿಂತ ಮುಖ್ಯವಾದ ಕಾರಣ ಇಲ್ಲಿ ಭಗವಂತ ಬಾಯಿ ಬಿಟ್ಟು ಹೇಳದೆ ಕೇವಲ ಸೂಚನೆ ಅದು ಮುಂದೆ ಬರುತ್ತೆ. 9ನೇ ಅಧ್ಯಾಯದಲ್ಲಿ ಬರುತ್ತೆ, ಮುಂದೆ ಬರುತ್ತೆ. ಭಗವಂತನ ಮಾಯೆ ಮುಖ್ಯವಾದ ಕಾರಣ. ಯಾಕಂದ್ರೆ ಅಲ್ಲಿ ಮುಂದೆ ಹೇಳ್ತಾನಲ್ಲ, ಅದು ಅಲ್ಲಿ ತಗೊಂಡಾಗ ಚೆನ್ನಾಗಿರುತ್ತೆ. ಮಮ ಮಾಯಾ ದುರುತ್ತೆ ಅಂತ ಭಗವಂತ ಹೇಳ್ತಾನಲ್ಲ, ನನ್ನ ಮಾಯೆಯನ್ನ, ಈ ನನ್ನ ವೈಷ್ಣವಿ ಮಾಯೆಯನ್ನ, ಈ ಯೋಗ ಮಾಯೆಯನ್ನ ನೀವು ಪ್ರಯತ್ನದಿಂದ ದಾಟ್ಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂತ ಹೇಳ್ತಾರೆ. ನನ್ನ ಅನುಗ್ರಹ ಇದ್ದರೆ, ನನ್ನ ಕೃಪೆ ಇದ್ದರೆ, ನನ್ನ ಅನುಕಂಪ ನಿಮ್ಮ ಮೇಲಿದ್ದರೆ, ನನ್ನ ಮಾಯೆಯನ್ನ ನನ್ನ ಅಣತಿ ಪ್ರಕಾರ ನೀನು ದಾಟಿ ನನ್ನ ಹತ್ರ ಬರಬಹುದು ಅಂತ ಅರ್ಥ. ಅಂದ್ರೆ ಈ ಮನಸ್ಸಿನ ಚಂಚಲತೆಗೆ, ನಮಗೆ ಧ್ಯಾನಕ್ಕೆ, ಜಪಕ್ಕೆ, ಸಾಧನೆಗೆ ಯಾಕೆ ಅಡ್ಡಿ ಆಗ್ತಾ ಇದೆ ಚಂಚಲತೆ ಅಂದ್ರೆ ಮಾಯೆಯು ಅಷ್ಟೇ ಬಲವಾದ ಕಾರಣ. ಭಗವಂತನ ಸೃಷ್ಟಿಯಾದಂತಹ ಮಾಯೆ ಅದು ಒಂದು ದೊಡ್ಡ ಕಾರಣವೇ. ಅದು ನಮ್ಗೆ ಯಾರಿಗೂ ಅರ್ಥ ಆಗಲ್ಲ. ನಮ್ಗೆ ಯಾಕೆ ಅರ್ಥ ಆಗಲ್ಲ ಅಂತಂದ್ರೆ ಹೇಳಿದ್ರು ಅರ್ಥ ಆಗಲ್ಲ ಗುರುಗಳು. ನಮ್ಮ ಬಂಧನಕ್ಕೆ ಮಾಯೆ ಮೂಲ ಕಾರಣ. ಆ ಮಾಯೆ ಅಂತಂದ್ರೆ ಮೂಲ ಅವಿದ್ಯೆಗೆ ಒಂದು ಭಾಗ, ಅದು ಭಗವತ್ ಶಕ್ತಿಯ ಭಾಗ. ಮಾಯೆಯೊಳಗೆ ಮುಳುಗಿರೋದ್ರಿಂದ ನಮಗದು ಗೊತ್ತಾಗಲ್ಲ. ಇದು ಮಾಯೆ ಅಡ್ಡ ಬರ್ತಾ ಇದೆ, ನಮಗೆ ಭಗವಂತನ ಹತ್ರ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ನಮ್ಮ ತಲೆಗೆ ಹೋಗೋದಿಲ್ಲ. ಅದಕ್ಕೆ ಭಗವಂತ ಏನ್ ಹೇಳ್ತಾ ಇದ್ದಾನೆ, ನೀನು ಅಭ್ಯಾಸವನ್ನು ನಿರಂತರವಾಗಿ ಮಾಡಬೇಕಪ್ಪ ಅರ್ಜುನ. ಒಂದ್ ದಿವಸ ಮಾಡಿ ಬಿಡೋದಲ್ಲ, ಮಾಡೋದ್ರಿಂದ ಖಂಡಿತವಾಗ್ಲೂ ನಿನಗೆ ಫಲಪ್ರಾಪ್ತಿ ಆಗೋದು ನಿಶ್ಚಿತ. ಒಂದು ಅಭ್ಯಾಸ ಕಾನ್ಸ್ಟೆಂಟ್ ಪ್ರಾಕ್ಟೀಸ್ ಪ್ಲಸ್ ವೈರಾಗ್ಯ. ಡೆವಲಪಿಂಗ್ ಅಂದ್ರೆ ಗಿವಿಂಗ್ ಅಪ್ ಡಿಸೈರ್ಸ್. ಮನಸ್ಸಿನಿಂದ ಒಂದೊಂದೇ ತೆಗಿತಾ ಹೋಗು. ನಮ್ಮ ಗುರುಗಳು ಇದನ್ನು ಬಹಳ ಎಷ್ಟು ಸಲ ಹೇಳ್ಬಿಟ್ಟಿದ್ದಾರೋ. ಸಮರೈಸ್ ದ ಹೋಲ್ ಥಿಂಗ್. ಯಾವ್ದು ಸಾಧನೆ ಅಂದ್ರೆ ಏನು ಅಂತ ಒಂದು ಪ್ರಶ್ನೆಗೆ ಕೇಳಿದಾಗ, ವಾಟ್ ಈಸ್ ಆಕ್ಚುಲಿ ಸಾಧನ, ಹೌ ಡು ಯು ಡಿಫೈನ್ ಅಂತ ಕೇಳಿದ್ರು. ನಾನು ಅದಕ್ಕೆ ಸಾಕ್ಷಿಯಾಗಿ ಕೂತಾಗ ಬಹಳ ಚೆನ್ನಾಗಿ ಕಿವಿಗೆ ಹೋಯಿತು. ಗುರುಗಳು ಒಂದೇ ಶಬ್ದದಲ್ಲಿ ಹೇಳ್ಬಿಟ್ರಲ್ಲ ಉತ್ತರ. ಸಾಧನೆ ಅಂದ್ರೆ ಏನು ಗುರುಗಳೇ ಅಂತ ಕೇಳಿದಾಗ ಸುಮ್ಮನೆ ಒಂದೇ ಶಬ್ದ, ಮತ್ತೇನು ಮಾತಾಡಲಿಲ್ಲ ಅವರು. ಸಾಧನೆ ಅಂದ್ರೆ ಗಿವಿಂಗ್ ಅಪ್. ನೀವು ಹೇಗೆ ಅರ್ಥ ಮಾಡ್ಕೊಳ್ಳೋದು, ನಿಮಗೆ ಬಿಟ್ಟಿದ್ದು. ನಮ್ಮ ಬುದ್ಧಿಶಕ್ತಿಗೆ ಅದು ಬಿಟ್ಟಿದ್ದು. ಸಾಧನೆ ಅಂದ್ರೆ ಬಿಡೋದು ಅಂತ ಅಷ್ಟೇ ಹೇಳ್ಬಿಟ್ರು ಗುರುಗಳು. ಬಿಡೋದು ಏನ್ ಬಿಡೋದು, ನಮ್ಮ ಸಂಸ್ಕಾರಕ್ಕೆ ತಕ್ಕ ಹಾಗೆ ನಾವು ಅರ್ಥ ಮಾಡ್ಕೊಳ್ಳೋದು ನಮಗೆ ಬಿಟ್ಟಿದ ವಿಷಯ. ನಾನು ಸರಿಯಾದ ದಾರಿಯಲ್ಲಿದ್ರೆ ಗುರುಗಳು ಹೇಳಿದ ಅರ್ಥ ಆಯ್ತು. ಬಿಡೋದು ಅಂತಂದ್ರೆ ನಾನು ಒಂದೊಂದೇ ಬಿಡ್ತಾ ಹೋಗ್ಬೇಕು. ಇದು ಒಂದ್ ದಿವಸದಲ್ಲಿ ಆಗೋ ಕೆಲಸ ಅಲ್ಲ. ಗುರುಗಳು ಸೂಚನೆ ಕೊಡ್ತಾ ಇದ್ದಾರೆ, ನಿರಂತರವಾಗಿ ಅಭ್ಯಾಸ, ಮನಸ್ಸನ್ನು ಅದರೊಳಗೆ ತೊಡಗಿಸ್ಬೇಕು. ಇದು ನಾನು ಬಿಡಬೇಕು, ಈ ವೃತ್ತಿಗಳನ್ನ ಬಿಡಬೇಕು. ಭಗವಂತ ಸಿಗಬೇಕು ಅಂದ್ರೆ ನಾನು ಇದನ್ನು ಬಿಡಬೇಕು, ಆಸೆಗಳನ್ನ ಬಿಡಬೇಕು ಒಂದೊಂದಾಗಿ. ಆಸೆಗಳ ಹಿಂದೆ ಓಡಿದಷ್ಟು ಭಗವಂತ ದೂರ ಆಗ್ತಾರಲ್ಲ. ನನಗೆ ಭಗವಂತ ಪ್ರಾಪ್ತಿ ಬೇಕಾ, ಆಸೆಗಳು ಬೇಕಾ, ನಾನೇ ತಾನೇ ನಿಶ್ಚಯ ಮಾಡೋದು ಅಂತ ನಾನು ಲೆಕ್ಕ ಹಾಕೊಳ್ಬೇಕು ಅಂತ. ಯಾವಾಗ ಆತ್ಮಾವಲೋಕನ ಬರುತ್ತಲ್ಲ, ಅದು ಶುಭೇಚ್ಛೆಯಿಂದ, ಅನುಗ್ರಹದಿಂದ ಬರತಕ್ಕಂಥ ಆತ್ಮಾವಲೋಕನ ಪ್ರಜ್ಞೆ ಎಲ್ಲರಿಗೂ ಬರಲ್ಲ. ಗುರು ಕೃಪೆ ಇದ್ದವರಿಗೆ ಮಾತ್ರ ಇದು ಬರುತ್ತೆ. ನಾನು ಭಗವಂತನ ಹತ್ರ ಸೇರಬೇಕು, ಸಾಕ್ಷಾತ್ಕಾರವನ್ನು ಹೊಂದಬೇಕು, ಪರಮ ಪುರುಷಾರ್ಥವನ್ನ ಈ ಜನ್ಮದಲ್ಲಿ ದೇಹ ಬಿಡೋದು ಒಳಗೇ ಸಾಧನೆ ಆಗಬೇಕು ಅನ್ನೋ ಇಚ್ಛೆ ಇದೆಯಲ್ಲ, ಇದು ಬಯಕೆ ಅಲ್ಲ, ಇದು ಡಿಸೈರ್ ಅನ್ನೋ ಲೆಕ್ಕದಲ್ಲಿ ಬರೋಲ್ಲ. ಇದು ನಮ್ಮ ಪುರುಷಾರ್ಥ ಪ್ರಾಪ್ತಿ, ಇದು ಜೀವನದ ಉದ್ದೇಶ. ಜೀವಾತ್ಮನ ಗುರಿ ಅದೇ ಆಗಿರೋದ್ರಿಂದ ಅದು ಗುರಿ ಪ್ರಾಪ್ತಿ ಆಗತ್ತೆ ಹೊರತು ಬಯಕೆ ಅಂತ ಆಗಲ್ಲ. ಗುರುಗಳು ಬಹಳ ಸ್ಪಷ್ಟ ಮಾಡಿದ್ರು, ದಿಸ್ ಇಸ್ ನಾಟ್ ಎ ಡಿಸೈರ್ ಲೈಕ್ ವರ್ಲ್ಡ್ಲಿ ಡಿಸೈರ್. ದಿಸ್ ಈಸ್ ಯುವರ್ ಇನ್ನೇಟ್ ಯಾರ್ನಿಂಗ್ ಫ್ರಮ್ ಥೌಸಂಡ್ಸ್ ಆಫ್ ಬರ್ಸ್ ಅಂತ ಹೇಳಿ. ಸಾವಿರಾರು ಜನ್ಮಗಳಿಂದ ಇದು ಒಳಗಡೆ ಕೂತ್ಕೊಂಡು ಹೋಗಿದೆ. ನಾವು ದೂರ ಆಗ್ಬಿಟ್ಟಿದ್ದೇವೆ ಭಗವಂತನಿಂದ, ಈಗ ಹತ್ರ ಹೋಗ್ಬೇಕು. ಈ ಜನ್ಮದಲ್ಲಿ ಆಸೆ ಬಂದ್ಬಿಡುತ್ತಲ್ಲ, ಅದು ಗುರುಗಳೇ ಕಾರಣ, ಭಗವಂತನೇ ಕಾರಣ. ಅದನ್ನು ಹೇಗೆ ಬೆಳೆಸ್ಕೊಳ್ಬೇಕು? ಅಭ್ಯಾಸ. ಭಗವಂತ ಅದೇ ಉತ್ತರ ಕೊಡ್ತಾ ಇರೋದು, ಅಭ್ಯಾಸ ಮತ್ತು ಕೌಂತೆಯ. ವೈರಾಗ್ಯ ಅನ್ನೋದಕ್ಕೆ ಆಚಾರ್ಯ ಶಂಕರರು ಬಹಳ ಸುಂದರವಾದ ವ್ಯಾಖ್ಯಾನ ಸಂಸ್ಕೃತದಲ್ಲಿ ಬರುತ್ತೆ. ವೈರಾಗ್ಯ ಅಂದ್ರೆ ಏನು ಅಂತಂದ್ರೆ, ನಮ್ಮಲ್ಲಿ ಎಷ್ಟೋ ಬಯಕೆಗಳು ಬರುತ್ತೆ, ಬಿಡು ಅಂತಂದ್ರೆ ಅರ್ಥ ಆಗಲ್ಲ, ಬಿಡು ಅಂತ ಹೇಳಿದ್ರೆ ಅರ್ಥ ಆಗಲ್ಲ. ಅದಕ್ಕೆ ಆಚಾರ್ಯ ಏನ್ ಹೇಳ್ತಾರೆ, ವೈರಾಗ್ಯ ಅಂತಂದ್ರೆ
ನಮ್ಮ ಯಾವುದೇ ಬಯಕೆ ಆಸೆಗಳು, ವಾಟ್ ಎವರ್ ಡಿಸೈರ್ಸ್ ವಿ ಆರ್ ಗೆಟಿಂಗ್ ಇನ್ ದ ಮೈಂಡ್, ವಾಟ್ ಎವರ್ ಫಾರ್ಮ್ ದಿ ವಿಷಯಾಸಕ್ತಿ, ಭೋಗಿಸಬೇಕು ಅನ್ನೋ ಆಸೆಗಳು, ಪ್ರಪಂಚವನ್ನು ಅನುಭವಿಸಬೇಕು ಅನ್ನೋ ಆಸೆ ಮನಸ್ಸಿಗೆ ಬಂದಾಗೆಲ್ಲ ನಾವು ಏನು ಯೋಚನೆ ಮಾಡಬೇಕು? ಆಚಾರ್ಯ ಹೇಳೋದು, ನಾವು ಯಾವ ರೀತಿ ಯೋಚನೆ ಮಾಡಬೇಕು ಅಂದ್ರೆ ಮನಸ್ಸಿನಲ್ಲಿ ಇವೆಲ್ಲವೂ ಅಶಾಶ್ವತ, ಇವೆಲ್ಲವೂ ಅನಿತ್ಯ. ಈ ಬಯಕೆ ನಾನು ಪೂರೈಕೆ ಮಾಡೋದ್ರಿಂದ ಬರ್ತಕ್ಕಂಥ ಸುಖ ಅನಿತ್ಯ. ಈ ಒಂದು ಬಯಕೆ ಹಿಂದೆ ನಾನು ಓಡ್ ಹೋಗಿ ಈ ಬಯಕೆ ನಾನು ಪೂರೈಸಿಕೊಂಡ್ರೆ, ಈ ಒಂದು ಆಸೆಯನ್ನು ಪೂರೈಸಿಕೊಂಡ್ರೆ ಮತ್ತೆ ಮತ್ತೊಂದು ಆಸೆ ಹುಟ್ಟುತ್ತೆ, ಮತ್ತೆ ಮನಸ್ಸು ಅದರಿಂದ ಹೋಗುತ್ತೆ. ಅದು ಶಾಶ್ವತ ಅಲ್ಲ. ಆ ಆಸೆ ಪೂರೈಸೋದ್ರಿಂದ ಬರ್ತಕ್ಕಂಥ ಸುಖ ಉಳಿಯುತ್ತಾ ಅಂದ್ರೆ ಆತ್ಯಂತಿಕವಾಗಿ ಉಳಿಯೋದಿಲ್ಲ. ಇವತ್ತು ಬರುತ್ತೆ ಆನಂದ, ಆಹಾ ನನ್ನ ಆಸೆ ಪೂರೈಸಿಕೊಂಡೆ ಅನ್ನೋ ಆನಂದ ಕ್ಷಣಿಕವಾಗಿ ಉಳಿಯುತ್ತೆ, ಹೊರಟೋಗುತ್ತೆ. ಆದ್ದರಿಂದ ನಮ್ಮಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಆಸೆಗಳ ಹಿಂದಿರತಕ್ಕಂಥ ದೋಷಗಳನ್ನು ನಾವು ಮನಸ್ಸಲ್ಲಿ ನೆನೆಸ್ಕೊಳ್ಳೋದು. ಆಸೆಗಳ ಪೂರೈಕೆಗೆ ಜೀವನ ಮುಡುಪಿಟ್ಬಿಟ್ರೆ ಅದ್ರಲ್ಲಿ ದೋಷವನ್ನು ಹುಡುಕ್ತಾ ಹೋದ್ರೆ ಇದರಿಂದ ನಮಗೆ ಸುಖ ಇಲ್ಲ, ಇದರಿಂದ ನಮಗೆ ಆತ್ಮಜ್ಞಾನ ಸಿಗಲ್ಲ. ಸಂತೋಷ ಆಗಬಹುದು ತಾತ್ಕಾಲಿಕವಾಗಿ, ಟೆಂಪರರಿ ಐ ಮೇ ಫೀಲ್ ವೆರಿ ಹ್ಯಾಪಿ ಬಿಕಾಸ್ ಮೈ ಬೇಸಿಕ್ ಡಿಸೈರ್ ಇಸ್ ಫುಲ್ಫಿಲ್ಡ್. ನನಗೆ ಮನ್ನಣೆ ಬೇಕು, ಜನಗಳು ಮನ್ನಣೆ ಸಿಗ್ತಾ ಇದೆ, ಡಿಸೈರ್ ಇಸ್ ಫುಲ್ಫಿಲ್ಡ್. ನನಗೆ ದುಡ್ಡು ಬೇಕು, ಕಷ್ಟಪಟ್ಟು ದುಡಿತಾ ಇದ್ದೇನೆ, ಭಗವಂತನ ಕೃಪೆ, ಲಕ್ಷಗಟ್ಟಲೆ ಹಣ ಬಂದು ನಂಗೆ ಸೇರ್ಬಿಡ್ತು, ನಾನು ಮುಟ್ಟಿದ್ದೆಲ್ಲ ಚಿನ್ನ, ಸಂತೋಷ ಆಯಿತು, ಅದು ಒಂದು ಆಸೆ. ಅಲ್ಲಿಗೆ ಸಂತೋಷ ಮುಗೀತು. ಆ ಸಂತೋಷದಿಂದ ಆತ್ಮಲಾಭ ಆಗತ್ತಾ ಅಂದ್ರೆ ಆತ್ಮಲಾಭ ಆಗಲ್ಲ. ಆದ್ದರಿಂದ ಆಚಾರ್ಯರ ಪರಿಭಾಷೆ ಎಷ್ಟು ಚೆನ್ನಾಗಿದೆ ಅಂದ್ರೆ, ವೈರಾಗ್ಯ ಅನ್ನೋದಕ್ಕೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ಟ್ರೈಂಗ್ ಟು ಫೈಂಡ್ ಫಾಲ್ಟ್ ಇನ್ ದ ಸೆನ್ಸ್ trying to know that all these pleasures and the joy we derive in fulfilling our desires in life, in fulfilling our motto or goal or mission in life, when we are going behind happiness, in pursuit of happiness, whatever is fulfilled, you get the joy inside, you get the pleasure inside, and that joy or the pleasure is not permanent. That joy or pleasure in pursuit of happiness, what I am getting, is not permanent. And it won't lead to realization. Second point. This won't emancipate me. This joy I am getting by fulfilling my desire won't prevent my rebirth. ನಾನು ಸುಖದಿಂದ ಓಡಿ ನನ್ನ ಎಲ್ಲಾ ಶಕ್ತಿಯನ್ನು ಅದಕ್ಕೆ ವ್ಯಯ ಮಾಡಿಬಿಟ್ಟು ನಾನು ಬಹಳ ಸಂತೋಷ ಪಡ್ತಾ ಇದ್ದೇನಲ್ಲ, ನನ್ನ ಆಸೆಗಳು ಪೂರೈಕೆ ಆಗ್ತಾ ಇದೆ, ಭಗವಂತ ಅನುಗ್ರಹ, ಭಗವಂತನ ಕೃಪೆಯಿಂದ ಜೀವನ ಚೆನ್ನಾಗಿ ನಡೀತಾ ಇದೆ, ಎಲ್ಲ ಸರಿ. ಅದರಿಂದ ಜನ್ಮರಾಹಿತ್ಯ ಸ್ಥಿತಿ ಬರುತ್ತಾ? ಇಲ್ಲ. ಪುನರ್ಜನ್ಮ ತಪ್ಪಿಸ್ಕೊಳಕ್ಕಾಗತ್ತಾ? ಇಲ್ಲ. ಈ ಆಲೋಚನೆ, ಈ ರೀತಿಯಾಗಿರತಕ್ಕಂತಹ ಆತ್ಮಾವಲೋಕನ ಇದ್ರೆ ಅದು ವೈರಾಗ್ಯದ ಲಕ್ಷಣ ಅಂತ ಆಚಾರ್ಯರ ವ್ಯಾಖ್ಯಾನ. ವೈರಾಗ್ಯೇನ ಚ ಗೃಹ್ಯತೆ. ವಾಟ್ ಈಸ್ ದಟ್ ವೈರಾಗ್ಯ? He means that. Acharya says that is what Lord means. So these two things, what Lord said as a first answer to the query. Don't bother about your mental, fickle-minded nature. Very wrong conception andre, because mind is fickle, so I cannot sit and do dhyana, or I cannot enter the spiritual path, I cannot do japa. ಮನುಷ್ಯ ಏನ್ ಲೆಕ್ಕ ಹಾಕ್ತಾ ಇದೆ ಮನಸ್ಸು ಅಂದ್ರೆ, ನಾನು ಏನ್ ಯೋಚನೆ ಮಾಡ್ತಾ ಇದ್ದೇನೆ ಅಂದ್ರೆ, ಇದು ಮನಸ್ಸು ಬಹಳ ಚಂಚಲ, ಕೂಡಕ್ ಬಿಡ್ತಾ ಇಲ್ಲ, ಅದಕ್ಕೆ ನಮ್ದು ಆಧ್ಯಾತ್ಮ ಜೀವನದಲ್ಲಿ ನಮ್ಮ ಸಾಧನೆ ಆಗ್ತಾ ಇದೆ, ಐ ಆಮ್ ನಾಟ್ ಏಬಲ್ ಟು ಡು ಸಾಧನೆ. ಅದು ರಾಂಗ್ ಕನ್ಸೆಪ್ಷನ್ ಅಂತ ಭಗವಂತ ಹೇಳ್ತಾ ಇದ್ದ. ಮನಸ್ಸು ಚಂಚಲ ಆಗೋದಕ್ಕೆ ನಿಮ್ಮ ಮನಸ್ಸು ಕಾರಣ ಅಲ್ಲ, ಮನಸ್ಸಿನ ಸ್ವಭಾವನೇ ಅದು. See, the very nature of mind is to be fickle. Thoughts, they are generated in the mind. Thought generation is not under your control. Lord says, ಸಂಕಲ್ಪ ಪ್ರಭವಾನ್ ಕಾಮಾನ್ ಸರ್ವಾನ್ ಅಶೇಷತಃ ಅಂತ ಹಿಂದೆ ಹೇಳಿದ್ನಲ್ಲ ಭಗವಂತ. ಸಂಕಲ್ಪ ಪ್ರಭವಾನ್ ಕಾಮಾನ್ ಅಂತ ಶಬ್ದ ಯಾಕೆ ಹೇಳಿದ್ದಾನೆ ಭಗವಂತ ಹಿಂದೆ ಶ್ಲೋಕದಲ್ಲಿ ಅಂದ್ರೆ, ಮನಸ್ಸಿನಲ್ಲಿ ತಾನಾಗಿ ಆಸೆಗಳು ಬರುತ್ತೆ, ಅದು ನಿಮ್ಮ ಕೈನಲ್ಲಿಲ್ಲ ಅಂತ ಅರ್ಥ. ಯು ಆರ್ ನಾಟ್ ಜನರೇಟಿಂಗ್, ಯುವರ್ ಸೆಲ್ಫ್ ಈಸ್ ನಾಟ್ ಜನರೇಟಿಂಗ್, ಸೆಲ್ಫ್ ಈಸ್ ನಿಷ್ಕ್ರಿಯ, ಇಟ್ ಈಸ್ ಓನ್ಲಿ ಎ ವಿಟ್ನೆಸ್. ದಿ ವೆರಿ ಫ್ಯಾಕ್ಟ್, ದ ನೇಚರ್ ಆಫ್ ದ ಮೈಂಡ್ ಈಸ್ ಟು ಜನರೇಟ್ ಇಟ್ ಸೆಲ್ಫ್. It is a storehouse.
ಚಿತ್ತ. All the vasanas and samskaras of previous birth will make you to generate the thoughts. So our samskaras are responsible ಅಂತ ಭಗವಂತ ಹೇಳ್ತಾರೆ. ಮನಸ್ಸಿಗೆ ಚಂಚಲತೆಗೆ ನಮ್ಮ ಸಂಸ್ಕಾರಗಳು ಕಾರಣ ಆಗತ್ತೆ. ನಮ್ಮ ರಾಗ, ನಮ್ಮ ದ್ವೇಷ, ನಮ್ಮ ಭಯ, ನಮ್ಮ ಕ್ರೋಧ, ನಮ್ಮ ಅಭಿಮಾನ ಇವೆಲ್ಲವೂ ಕಾರಣ ಆಗುತ್ತೆ. ಅದರಿಂದ ಮನಸ್ಸು ಚಂಚಲ ಆಗೋದಪ್ಪ. ಅದರಿಂದ ಮನಸ್ಸು ಸಾಧನೆ ಕಡೆ ಓಡ್ತಾ ಇಲ್ಲ. ಯೋಚನೆ ಮಾಡಬೇಡ ನೀನು. ಖಂಡಿತ ಮನಸ್ಸಿದ್ರೆ ಮಾರ್ಗ. ಮರಳಿ ಯತ್ನವ ಮಾಡು. ಪ್ರಯತ್ನವನ್ನ ಛಲ ಬಿಡದೆ ಮಾಡ್ತಾ ಇದ್ರೆ ಇವತ್ತಲ್ಲ ನಾಳೆ ಅದರಿಂದ ಖಂಡಿತವಾಗ್ಲೂ ಆತ್ಮೋದ್ಧಾರ ಆಗೋದು ನಿಶ್ಚಿತ ಅನ್ನೋದು ಭಗವಂತ ಹೋದ್ಸಲ ಅಲ್ಲಿವರೆಗೆ ಬಂದಿದೆ. ಆತನ ಒಂದು ಮೊದಲನೇ ಉಪದೇಶ. ಈ ಕೊನೆ ಭಾಗದ ಉಪದೇಶಗಳು ಬಹಳ ಮುಖ್ಯ. ಇದನ್ನ ಮತ್ತೇನು ಹೇಳ್ತಾ ಇದ್ದೇನೆ ಭಗವಂತ ಅರ್ಜುನನಿಗೆ ಅಂದ್ರೆ ನಮಗೆ ಮುಂದಿನ ಶ್ಲೋಕದಲ್ಲಿ ಅಸಂಯತಾತ್ಮನ ಯೋಗೋ ದುಷ್ಪ್ರಾಪ ಇತಿ ಮೇ ಮತಿ. ಫಸ್ಟ್ ಲೈನ್ ಇಸ್ ಸೋ ಇಂಟ್ರೆಸ್ಟಿಂಗ್, ಸೋ ಇಂಪಾರ್ಟೆಂಟ್. ಇತಿ ಮೇ ಮತಿ. He has given a considered opinion, very clear-cut opinion. Iti me mati. This is my feeling. Means this is how I consider. Exactly this is how I say. Andre, you cannot question Lord's consideration. Direct point anta. ಇಲ್ಲಿ ಭಗವಂತ ಇದು ನನ್ನ ನಿರ್ಧಾರ, ಇದು ನನ್ನ ಒತ್ತಾಗಿದೆ, ನನ್ನ ಅಭೀಷ್ಟವಾಗಿದೆ, ಇದು ನನ್ನ ಇಚ್ಛೆ ಅಂತಂದ್ರೆ ಅದು ಸತ್ಯವಾಗಿರಲೇಬೇಕು. ಅದನ್ನು ನಾವು ಕ್ವಶನ್ ಮಾಡೋ ಹಾಗಿಲ್ಲ, ಪ್ರಶ್ನೆ ಮಾಡೋ ಹಾಗಿಲ್ಲ ಅಂತ. ಸೊ ಇಟ್ಸ್ ಕಾಲ್ಡ್ ಕನ್ಸಿಡರ್ಡ್ ಒಪಿನಿಯನ್ ಇನ್ ಇಂಗ್ಲಿಷ್. ವಾಟ್ ಇಸ್ ದಟ್ ಕನ್ಸಿಡರ್ಡ್ ಒಪಿನಿಯನ್? ಹಿ ಸೇಸ್ ಅಸಂಯತಾತ್ಮನ ಯೋಗೋ ದುಷ್ಪ್ರಾಪ ಇತಿ. ಯೋಗ ದುಷ್ಪ್ರಾಪ ಇತಿ ಮೇ ಮತಿ. ಈ ಯೋಗ, ಈ ಸಾಧನಾ ಮಾರ್ಗ, ಈ ಯೋಗ ಮಾರ್ಗ ಹಿ ಇಸ್ ರೆಫರಿಂಗ್. ಯಾವುದು? ಧ್ಯಾನ ಯೋಗ, ಆ ಜ್ಞಾನ ಯೋಗ, or Buddhi Yoga, or Sankhya Yoga, whatever names. This Raja Yoga or Dhyana Yoga or this technique of meditation or the path of wisdom, this path of meditation, Asanyatatmana Dushprapa, this yoga, Dushprapa, this is not obtainable by ordinary people. Ordinary local ಲೌಕಿಕ ಪೀಪಲ್ ಅಂದ್ರೆ ವರ್ಲ್ಡ್ಲಿ ಪೀಪಲ್. ಅಸಂಯತಾತ್ಮನ ಅಂದ್ರೆ ಅರ್ಥ ಇಲ್ಲಿ ಸಾಮಾನ್ಯ ಪ್ರಾಪಂಚಿಕ ಜನರು ಅಂತ. ಆಧ್ಯಾತ್ಮದಲ್ಲಿ ಗುರುವಿನಿಂದ ಉಪದೇಶಿಸಲ್ಪಟ್ಟು ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ ಭಕ್ತರು, ಶಿಷ್ಯರನ್ನ ಬಿಟ್ಟು ಉಳಿದ ಸಾಮಾನ್ಯರಲ್ಲಿ ಸಾಮಾನ್ಯರು ಎಲ್ಲಾ ಪ್ರಾಪಂಚಿಕ ಜನರು ಸಾಮಾನ್ಯವಾಗಿ ಯಾವ ಕೆಟಗರಿಯಲ್ಲಿ ಸೇರ್ಕೊಳ್ತಾರೆ ಭಗವಂತ ಹೇಳ್ತಾ ಇದ್ದಾನೆ? ಅಸಂಯತಾತ್ಮನ ಅಂದ್ರೆ they don't have self-control over their own mind or actions or thoughts. So they cannot control, nor they can exert their own positive willpower on their own actions. They cannot turn towards spirituality at all. ಯಾವಾಗ ಮನಸ್ಸಲ್ಲಿ ಸಂಯಮ ಇಲ್ಲವೋ, when they cannot control their senses, when they cannot control their desires ಅಂತ ಅರ್ಥ. ಆಸೆಗಳನ್ನ ಬಿಗಿ ಹಿಡಿಯಕ್ಕೆ ಸಾಮರ್ಥ್ಯವೇ ಇಲ್ಲ, ಏನೂ ಸಾಧ್ಯ ಇಲ್ಲ. ಮನಸ್ಸು ಎಲ್ಲೆಂದ್ರೂ ಅಲ್ಲಿ ಓಡ್ತಾ ಇರುತ್ತೆ. ಮನಸ್ಸು ಪ್ರಪಂಚದಲ್ಲೇ ಮುಳುಗಿದೆ, ವಿಷಯ ಸುಖದಲ್ಲೇ ಮುಳುಗಿದೆ. ನನಗೆ ಸುಖ ಬೆಳಗ್ಗೆಯಿಂದ ರಾತ್ರಿಯವರೆಗೆ ನಿದ್ದೆ ಬರೋವರೆಗೆ ಮನಸ್ಸು ಏನ್ ಚಿಂತೆ ಮಾಡುತ್ತೆ? ಎರಡೇ. ಒಂದು, ನಮಗೆ ಐಶ್ವರ್ಯ ಬೇಕು. ಐಶ್ವರ್ಯ ಯಾಕೆ ಬೇಕು ಅಂದ್ರೆ ಐಶ್ವರ್ಯದಿಂದ ಎಲ್ಲ ಸುಖ ಸಿಗುತ್ತೆ. ಧನ ಯಾಕೆ ಬೇಕು ಅಂದ್ರೆ ಧನದಿಂದ ಸುಖ ಪ್ರಾಪ್ತಿ. ಸೊ ಧನ ಸುಖ ಎರಡು ಕಡೆ ಮನಸ್ಸು ನಮ್ದು ಬೆಳಗ್ಗೆಯಿಂದ ರಾತ್ರಿವರೆಗೆ ನಾವು ಮಾಡ್ತಾ ಇರೋದು ಅದೇ ಅನ್ನೋ ಅರ್ಥದಲ್ಲಿ. ಇನ್ನು ಮನಸ್ಸು ಇಲ್ಲಿ ಸ್ತಬ್ಧ ಆಗೋದು ಹೇಗೆ? ಧ್ಯಾನಕ್ಕೆ ಹೋಗೋದು ಹೇಗೆ? ಇಂಥವ್ರಿಗೆ ಧ್ಯಾನ ಸಿದ್ಧಿ ಆಗಲ್ಲಪ್ಪ ಅಂತ ಹೇಳ್ತಾ ಇದ್ದಾನೆ. ಅಸಂಯತಾತ್ಮನ ಯೋಗ ದುಷ್ಪ್ರಾಪ. ಸೊ ಮೈಂಡ್ ಕಂಟ್ರೋಲ್ ಈಸ್ ನಾಟ್ ಪಾಸಿಬಲ್ ಫಾರ್ ವರ್ಲ್ಡ್ಲಿ ಪೀಪಲ್, ವೇರ್ ದೇ ಕೆನಾಟ್ ಸಬ್ಡ್ಯೂ ದರ್ ಮೈಂಡ್. ಆನ್ ದಿ ಕಾಂಟ್ರರಿ, ರಿವರ್ಸ್ ಇಸ್ ಟ್ರೂ. ನೆಕ್ಸ್ಟ್ ಲೈನ್, ವಶ್ಯಾತ್ಮನ ತು ಮೀನ್ಸ್ ಬಟ್, ಆದ್ರೆ ತು ಮೀನ್ಸ್ ದಟ್ ಪಾಯಿಂಟ್. ವಶ್ಯಾತ್ಮನ ಯತತ ಶಕ್ಯ ಅವಾಪ್ತುಂ ಉಪಾಯತಃ. ವಶ್ಯಾತ್ಮನ ತು ಯತತ ಶಕ್ಯೋ ವಾಪ್ತುಂ ಉಪಾಯತಃ. ಉಪಾಯತಃ ಶಕ್ಯಂ ಅವಾಪ್ತುಂ. ಯಾರಿಗೆ? ವಶ್ಯಾತ್ಮನ.
ವಶ್ಯಾತ್ಮನ ಅಂದ್ರೆ ಒನ್ ಹೂ ಹ್ಯಾಸ್ ಕಂಟ್ರೋಲ್ಡ್, ಸಬ್ಡ್ಯೂಡ್, ಎಕ್ಸಲ್ಟ್ಸ್ ಹಿಸ್ ಪ್ರೆಷರ್ ಆನ್ ದಿ ಮೈಂಡ್. ದಟ್ ಮೀನ್ಸ್ ಒನ್ ಹೂ ಕ್ಯಾನ್ ಅನಲೈಸ್ ಹಿಸ್ ಓನ್ ಮೈಂಡ್. ಯಾರಿಗೆ ತಮ್ಮ ಈ ಅಂತಃಕರಣವನ್ನ ನೋಡ್ತಕ್ಕಂಥ ಶಕ್ತಿ ಗುರುವಿನ ಕೃಪೆಯಿಂದ ಬಂದಿದೆಯೋ, ತನ್ನ ಮನಸ್ಸನ್ನು ತಾನೇ ನೋಡ್ತಕ್ಕಂತಹ, ತನ್ನ ಮನಸ್ಸಲ್ಲಾಗೋ ವಿಚಾರಗಳನ್ನು ತಾನೇ ಅನುಭವಿಸಿ ಇದನ್ನ ಮನಸ್ಸು ಯಾವ ದಿಕ್ಕಿನಲ್ಲಿ ಓಡ್ತಾ ಇದೆ ಅಂತ ಅದನ್ನು ಗ್ರಹಣ ಮಾಡ್ಕೊಳ್ಳೋ ಶಕ್ತಿ ಎಲ್ಲರಿಗೂ ಬರೋಲ್ಲ, ಕೆಲವರಿಗೆ ಮಾತ್ರ ಬರುತ್ತೆ ಅಂತ ಭಗವಂತ ಹೇಳ್ತಾರೆ. ಅಂಥವರು ಮನಸ್ಸನ್ನು ಬಿಗಿ ಹಿಡಿಬಹುದು. ಅಂದ್ರೆ ಯಾರಿಗೆ ಗುರು ಕೃಪೆಯಿಂದ ಅಥವಾ ಭಗವಂತನ ಕೃಪೆ, ಇಲ್ಲಿ ಎರಡೂ ಅರ್ಥ ಒಂದೇ. ಭಗವಂತನ ಕೃಪೆಯಿಂದ ಯಾರು ಈ ಜನ್ಮದಲ್ಲಿ ಆ ಸಾಮರ್ಥ್ಯವನ್ನು ಗಳಿಸ್ಕೊಂಡಿದ್ದಾರಲ್ಲ, ಮನಸ್ಸನ್ನ ನೋಡೋ ಸಾಮರ್ಥ್ಯ, ಮನಸ್ಸಲ್ಲಿ ಆಗ್ತಾ ಇರೋದು ಇದು ಒಳ್ಳೆ ಕೆಲಸ, ಮನಸ್ಸು ಇದು ಮಾಡ್ತಾ ಇದೆಯಲ್ಲ ಇದು ತಪ್ಪು ಕೆಲಸ ಅನ್ನೋ ಈ ವಿವೇಕ ಪ್ರಜ್ಞೆ ಬುದ್ಧಿಯಿಂದ ಬರೋದು, ಆ ಶಕ್ತಿ ಇದ್ದವರು ವಶ್ಯಾತ್ಮರು. ಸೊ ದೇ ಕ್ಯಾನ್ ಕಂಟ್ರೋಲ್ ದೇರ್ ಮೈಂಡ್, ಸೊ ದೇ ಕ್ಯಾನ್ ಸಬ್ಡ್ಯೂ ದ ಮೈಂಡ್. ಸೊ ಓನ್ಲಿ ಸಚ್ ಪೀಪಲ್ ಕ್ಯಾನ್ ಎಂಟರ್ ಇನ್ ಟು ದಿ ಪಾತ್ ಆಫ್ ಯೋಗ, ಪಾತ್ ಆಫ್ ಧ್ಯಾನ ಯೋಗ, ಪಾತ್ ಆಫ್ ವಿಸ್ಡಮ್. ಈ ಯೋಗದಲ್ಲಿ ಅಂಥವರು ಸುಲಭವಾಗಿ ಪ್ರವೇಶ ಮಾಡಬಹುದು. ಇದು ನನ್ನ ಅಭಿಪ್ರಾಯಪ್ಪ. ಸುಲಭವಾಗಿ ಉಪಾಯತಃ ಶಕ್ಯಂ ಅವಾಪ್ತುಂ, ವಿಥೌಟ್ ಮಚ್ ಡಿಫಿಕಲ್ಟಿ, ಸಚ್ ಪೀಪಲ್, ದೋಸ್ ಹೂ ಕ್ಯಾನ್ ಕಂಟ್ರೋಲ್ ದೇರ್ ಮೈಂಡ್ ಕ್ಯಾನ್ ಎಂಟರ್. ಅಂದ್ರೆ ಭಗವತ್ ಕೃಪೆ ಯಾರು ಇದೆಯೋ ಅಂತ ಅರ್ಥ. ಅಂದ್ರೆ ಅರ್ಥ ಏನು, ನಮ್ಮ ಹೋದ ಜನ್ಮದಲ್ಲಿ ನಾವು ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ, ಹೋದ ಜನ್ಮದಲ್ಲಿ ಬಹಳ ಪುಣ್ಯ ಸಂಚಯನವನ್ನು ನಾವು ಗಳಿಸಿದ್ರೆ, ಹೋದ ಜನ್ಮದಲ್ಲೇ ಭಗವಂತನ ಕೃಪೆ ನಮಗೆ ಆಗಿದ್ರೆ ಅಥವಾ ಗುರುಗಳ ಕೃಪೆ ಆಗಿದ್ರೆ ಈ ಜನ್ಮದಲ್ಲಿ ಅದು ಮುಂದುವರಿಯುತ್ತೆ. ಹಾಗಾಗಿ ಬಹಳ ಸುಲಭವಾಗಿ, ಹೆಚ್ಚು ತೊಂದರೆ ಇಲ್ಲದೆ ನಮಗೆ ಈ ಜನ್ಮದಲ್ಲಿ ಗುರು ಕೃಪೆ ಬರುತ್ತೆ. ಇದು ಎಲ್ಲ ಭಕ್ತರ ಅನುಭವ. ದಯವಿಟ್ಟು ನೀವು ಯಾವ ಜೀವನ ಚರಿತ್ರೆ ನಮ್ಮ ದೇಶದ ಸಂತರು ತೆಗೆದು ನೋಡಿದ್ರೆ ಅರ್ಥ ಆಗತ್ತೆ. ಅಥವಾ ನಮ್ಮ ನಮ್ಮ ಅನುಭವಗಳನ್ನ ಮೆಲುಕು ಹಾಕಿದರೆ, ಇಫ್ ಯು analyze your own life till now, before we met our Gurudev, colloquially saying, actually we have not met. He has called us in actual. The actual fact is, he created a situation and then he dragged us inside so that we fall at his lotus feet. ನಾವು ವ್ಯವಹಾರದಲ್ಲಿ ಹೇಳೋದು, ನಾನು ಬಂದೆ, ನನಗೆ ಗುರುಗಳು ಸಿಕ್ಕರು, ಎಷ್ಟೋ ವರ್ಷದ ಮೇಲೆ ಪರಮಜ್ಞಾನಿಯಾದಂತಹ ಗುರುಗಳು ಸಿಗೋದು ಎಷ್ಟು ಕಷ್ಟ ಅನ್ನೋದು ಅರ್ಥ. ನಾವು ಓದಿದ್ವಿ, ಕೇಳಿದ್ವಿ, ನಮ್ಮ ಅನುಭವಕ್ಕೆ ಬಂತು, ನಾವು ಬಹಳ ಸಂತೋಷವಾಗಿ ಹೇಳ್ತೀವಲ್ಲ, ಅದು ಗುರು ಕೃಪೆಯಿಂದ ಸಿಕ್ಕಿರೋದು. ಗುರುಗಳ ದರ್ಶನ ಗುರುಗಳ ಕೃಪೆಯಿಂದನೇ ಸಿಗ್ತಾ ಇರೋದು. ಅದು ಹೋದ ಜನ್ಮದ ಕೃಪೆ, ಹೋದ ಜನ್ಮದ ಪ್ರಭಾವ, ಹೋದ ಜನ್ಮದ ಪುಣ್ಯ ವಿಶೇಷ. ಹಾಗಾಗಿ ಇಲ್ಲಿ ಭಗವಂತ ಅದನ್ನ ಹೇಳ್ತಾರೆ. ಅಂಥವರಿಗೆ ವಶ್ಯಾತ್ಮನ, ಅಂಥವರಿಗೆ ಮನಸ್ಸನ್ನು ಬಿಗಿ ಇರೋದು ಕಷ್ಟ ಅಲ್ಲ. ಸಾಧಕರಿಗೆ, ಅಧ್ಯಾತ್ಮದಲ್ಲಿ ಇರೋವರಿಗೆ ಕಷ್ಟ ಅಲ್ಲ. ಯಾಕೆಂದ್ರೆ ಪರಮಾತ್ಮನ ಕೃಪೆ ಇದೆಯಲ್ಲ, ಹೋದ ಜನ್ಮದಿಂದ ಬಂದಿದೆಯಲ್ಲ. ನೀವು ಈ ಜನ್ಮದಲ್ಲಿ ನಮಗೆ ಗುರು ಸಿಕ್ಕಿದ್ದಾನೆ ಅಂದ್ರೆ ಅರ್ಥ ಏನು ಅಂದ್ರೆ, ಪದೇ ಪದೇ ಈ ಮಾತುಗಳು ಯಾಕೆ ಬರುತ್ತೆ ಅಂದ್ರೆ, ನಾವು ಹೋದ ಜನ್ಮದ ಸಾಧನೆ ಇಲ್ಲದೆ, ಭಗವಂತನ ಕೃಪೆ ಇಲ್ಲದೆ, ವಿಥೌಟ್ ಹಿಸ್ ಕೃಪಾ, without God's grace in this birth, definitely we will never come across our Guru as our Guru. That is a known fact. All Mahatmans have said the same thing. And our experience means all the disciples, all the devotees, one and the same. ಆಚಾರ್ಯ ಶಂಕರರು 1200 ವರ್ಷದ ಹಿಂದೆ ಇದ್ರ ಬಗ್ಗೆ ಒಂದು ಸೂಕ್ತಿ ಹೇಳ್ಬಿಟ್ಟಿದ್ದಾರೆ. ಅವರ ಸುಭಾಷಿತ, ಅವರ ತತ್ವೋಪದೇಶದಲ್ಲಿ Acharya Shankara Bhagavad-pada, in his Tattvopadesha, he has made this point so clear. We have to remember those small gems. Those Upadeshas are gems. ಅವರ ಸಣ್ಣ ಸಣ್ಣ ಉಪದೇಶಗಳು ವಜ್ರಕ್ಕಿಂತಹ ಅತ್ಯಂತ ಪ್ರಸಿದ್ಧವಾದಂತಹ, ಅಮೂಲ್ಯವಾದಂತಹ, ಅನರ್ಘ್ಯವಾದ ಉಪದೇಶ ಮುತ್ತುಗಳು ಅಂತ ಲೆಕ್ಕ. ಕೇವಲ ಈಶ್ವರಾನುಗ್ರಹೇಣ ಪುಂಸಾಂ ಅದ್ವೈತ ವಾಸನಾಂ ಅಂತ ಹೇಳಿದ್ದಾರೆ ಒಂದ್ ಕಡೆ. ಕೇವಲ ಈಶ್ವರಾನುಗ್ರಹೇಣ ಪುಂಸಾಂ ಅದ್ವೈತ ವಾಸನಾಂ. ಪರಮಾತ್ಮನ ಕೃಪೆ ಇದ್ರೆ ಮಾತ್ರ ಪುರುಷ ಅಂತಂದ್ರೆ, ಇಲ್ಲಿ ಮನುಷ್ಯ ಅಂತಂದ್ರೆ ಗಂಡು ಹೆಣ್ಣು ಎರಡೂ ಬರುತ್ತೆ. ವ್ಯವಹಾರದಲ್ಲಿ ಪುರುಷ ಅಂತ ಹೆಸರು ಸಂಸ್ಕೃತದಲ್ಲಿ ಉಚ್ಚಾರಣೆ ಬರುತ್ತೆ. ಪುರುಷಾನಾಂ ಅದ್ವೈತ ವಾಸನಂ. ಮನುಷ್ಯನಿಗೆ ಭಗವಂತನ ಕೃಪೆ ಇದ್ರೆ ಮಾತ್ರ ಈ ವಾಸನೆ ಜಾಗೃತ ಆಗತ್ತೆ ಈ ಜನ್ಮದಲ್ಲಿ. ಯಾವ ವಾಸನೆ?
ಅದ್ವೈತ ವಾಸನೆ. ಇದು ಆಚಾರ್ಯರ ಉಕ್ತಿ, ಭಗವತ್ಪಾದರು ಹೇಳಿರೋ ಮಾತು, ಅಂತಿಂತವರಲ್ಲ. ಜೊತೆಗೆ ಮಹಾಮಹಿಮರಾದ ಮಾಧ್ವಾಚಾರ್ಯರು ಇನ್ನೊಂದು ಅರ್ಥದಲ್ಲಿ ಇದನ್ನೇ ಬೇರೆ ರೀತಿ ಬಹಳ ಸುಲಭವಾದ ಸಂಸ್ಕೃತದಲ್ಲಿ ಇದೇ ಭಾವವನ್ನ ಆಚಾರ್ಯ ಮಾಧ್ವರು ಹೇಗೆ ಹೇಳ್ತಾರೆ, ಪರಮಾತ್ಮನ ಕೃಪೆ ಇಲ್ಲದೆ ನಮಗೆ ಸಾಧನಾ ಮಾರ್ಗ ಸಿಗೋದಿಲ್ಲ, ಮುಕ್ತಿ ಮಾರ್ಗ ಸಿಗೋದಿಲ್ಲ, ಗುರು ಸಿಗೋದಿಲ್ಲ ಅನ್ನೋದು ಯಾವ ರೀತಿ ಹೇಳ್ತಾರೆ ಮಾಧ್ವರು ಅಂತಂದ್ರೆ, ಯಾರಿಗೆ ಈ ಪ್ರಾಪ್ತಿ ಇಲ್ಲ ಅಂತ ಮೊದಲು ಹೇಳ್ಬಿಡ್ತಾರೆ. ಯಾರಿಗೆ ಆ ಶುಭೇಚ್ಛೆ ಇಲ್ಲವೋ ಅವನ ಇಚ್ಛೆ ಜಾಗೃತಿ ಆಗ್ಬೇಕಲ್ಲ, ಭಗವಂತನನ್ನು ಹೊಂದಬೇಕು ಅಂತ. ಸಿ ಸಡನ್ಲಿ ಶುಡ್ ಡೆವಲಪ್ ದಟ್ ಹಂಗರ್, ಥರ್ಸ್ಟ್ ಟುವರ್ಡ್ಸ್ ಗಾಡ್. ಅದು ಶುಭೇಚ್ಛೆ. ಸೊ ಯಾರು ಆ ಶುಭೇಚ್ಛೆ ಇಲ್ಲವೋ, ಯಾರು ಭಗವಂತನ ದ್ವೇಷ ಮಾಡ್ತಾರೋ, ದೋಸ್ ಹೂ ಹೇಟ್ ಆಲ್ ದ ಟೈಮ್ ಗಾಡ್, ಯಾರು ನಾಸ್ತಿಕರಾಗಿದ್ದಾರೋ, those who are always vicharavadis, rational minded, and they are atheists, they don't believe in existence of God. ನಿರೀಶ್ವರವಾದಿ, ಯಾರು ನಾಸ್ತಿಕರು, ಇಂಥವರಿಗೆ ಮುಕ್ತಿ ಅನ್ನೋದು ಸಿಗೋ ಪ್ರಶ್ನೆನೇ ಬರೋದಿಲ್ಲ ಜೀವನದಲ್ಲಿ ಅಂತ ಆಚಾರ್ಯ ಮಾಧ್ವರು ಹೇಳಿಬಿಟ್ರು. ಶುಭೇಚ್ಛಾರಹಿತಾನಾಂ ಚ ದ್ವೇಷಿಣಾಂ ಚ ರಮಾಪತೌ. ರಮಾಪತೌ ಅಂತಂದ್ರೆ ನಾರಾಯಣ ಭಗವಂತ. ದ್ವೇಷಿಣಾಂ, ಯಾರು ಭಗವಂತನ ದ್ವೇಷಗಳಾಗಿದ್ದಾರೋ, ನಾಸ್ತಿಕಾನಾಂ ಚ ವೈ ಪುಂಸಾಂ ಸದಾ ಮುಕ್ತಿರ್ನ ಜಾಯತೆ. ನಾಸ್ತಿಕರಾಗಿರ್ತಕ್ಕಂತಹ ಪುರುಷರಿಗೆ ಸದಾ ಮುಕ್ತಿರ್ನ ಜಾಯತೆ, ಅವರಿಗೆ ಈ ಜನ್ಮರಾಹಿತ್ಯ ಸ್ಥಿತಿ ಅನ್ನೋದು ಬರೋದೇ ಇಲ್ಲ, ಮುಕ್ತಿ ಅನ್ನೋದು ಬರೋದೇ ಇಲ್ಲ, ಮುಕ್ತಿ ಪ್ರಾಪ್ತಿಯೇ ಆಗೋದಿಲ್ಲ. ಹೀಗೆ ಒಬ್ಬೊಬ್ಬ ಮಹಾತ್ಮರು ಒಂದೊಂದು ರೀತಿ ಇದರ ಪ್ರಾಮುಖ್ಯತೆ ಹೇಳ್ತಾ ಇದ್ದಾರೆ, ಭಗವಂತನ ಉಪದೇಶ ಏನು ಅಂತ. ಆದ್ರಿಂದ ವಶ್ಯಾತ್ಮರಿಗೆ ಮಾತ್ರ ಗುರುಕೃಪೆಯಿಂದ ಈ ಧ್ಯಾನ ಯೋಗದಲ್ಲಿ ಸಿದ್ಧಿ ಸಿಗುತ್ತಪ್ಪ ಅರ್ಜುನ. ಮನಸ್ಸನ್ನು ಬಿಗಿ ಹಿಡಿದೇ ಇರತಕ್ಕಂಥವರಿಗೆ ಸಿಗೋದು ಕಷ್ಟ. ಅಸಂಯತಾತ್ಮನ ಯೋಗ ದುಷ್ಪ್ರಾಪ, ಅವರಿಗೆ ಸಿಗೋದಿಲ್ಲಪ್ಪ, ಸಾಧ್ಯ ಆಗೋದಿಲ್ಲಪ್ಪ ಅರ್ಜುನ. ಇದು ಹೇಳಿದ ಮೇಲೆ ಮತ್ತೆ ನಮ್ಮ ಪ್ರಶ್ನೆ, ಭಗವಂತ ಇಲ್ಲಿ ಬಹಳ ಮುಖ್ಯವಾದ ಮಾತು ಹೇಳ್ತಾ ಇದ್ದಾರೆ. ಧ್ಯಾನ ಯೋಗದ ಸಿದ್ಧಿಯ ಫಲ ಪ್ರಾಪ್ತಿ ಎಲ್ಲ ಹೇಳ್ತಾ ಹಿಂದೆ ಕರ್ಮಯೋಗದ ಸಿದ್ಧಿ, ಕರ್ಮಯೋಗದ ಮಹಿಮೆ ಎಲ್ಲ ಹೇಳಿ, ಈಗ ಧ್ಯಾನ ಯೋಗದ ಮಹಿಮೆ ಹೇಳಿ, ಅದು ಎರಡೂ ಒಂದೇ ಅಂತ ಹೇಳಿ 3ನೇ ಅಧ್ಯಾಯ ಪ್ರಾರಂಭದಲ್ಲಿ ನೋಡ್ಲಿಕ್ಕೆ ಎರಡು ಬೇರೆ ಬೇರೆ ದಾರಿ ಇದ್ರೂ ಸೇರೋದು ಒಂದೇ ಗುರಿ. ನಿಷ್ಕಾಮ ಕರ್ಮಯೋಗದಲ್ಲೂ ಭಗವತ್ ಪ್ರಾಪ್ತಿ ಆಗತ್ತೆ, ಮುಕ್ತಿ ಸಿಗುತ್ತೆ. ಧ್ಯಾನ ಯೋಗದಲ್ಲೂ ಭಗವತ್ ಪ್ರಾಪ್ತಿ ಆಗತ್ತೆ, ಸಾಂಖ್ಯನಿಷ್ಠೆಯಲ್ಲೂ ಸಿಗುತ್ತೆ, ಕರ್ಮ ಸನ್ಯಾಸದಲ್ಲೂ ಸಿಗುತ್ತೆ, ಕರ್ಮಯೋಗದಲ್ಲೂ ಸಿಗುತ್ತೆ ಅಂತೆಲ್ಲ ಹೇಳಿ, ಧ್ಯಾನ ಯೋಗದ ಮಹಿಮೆ ಎಲ್ಲ ಹೇಳಿ, ಈಗ ಮನಸ್ಸಿನ ಸಂದೇಹಗಳಿಗೆ ಉತ್ತರ ಕೊಡ್ತಾ ಇರೋ ಸಮಯದಲ್ಲಿ ಮತ್ತೆ ಹೊಸ ಸಂದೇಹ ಇದೆ. ಅರ್ಜುನ ಉವಾಚ. ಈಗ ಹೊಸ ಸಂದೇಹ ಏನ್ ಬರುತ್ತೆ ಅಂದ್ರೆ, ಇದು ನಮ್ಮ ಬಹಳ ಈ ತರದ ಪ್ರಶ್ನೆಗಳು ನಮ್ಮ ಎಲ್ಲ ಮಹಾತ್ಮರ ಜೀವನದಲ್ಲಿ ಬಂದಿದೆ. ಮಹಾತ್ಮರು ಬೈದಿದ್ದು ಉಂಟು ಅವರವ್ರ ಜೀವನ ಚರಿತ್ರೆ. ನೀವು ಇಲ್ಲ ಸಲದ ಪ್ರಶ್ನೆ ಯಾಕಪ್ಪ ಮಾಡ್ತೀಯ, ಇರೋದು ಮೊದಲು ನಾನು ಹೇಳಿದ್ದನ್ನು ನೀನು ಮಾಡು ಅಂತ ಉಪದೇಶ ಮಾಡಿದ್ದಾರೆ ಎಷ್ಟೋ ಜನ ಮಹಾತ್ಮರು. ಬೇಕಾಗಿರೋದು ಬೇಡದೇ ಇರೋದು ಎಲ್ಲವನ್ನೂ ಸೇರಿಸಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳೋ ಈ ಚಪಲ ಯಾಕೆ, ಮೊದಲು ಪ್ರಶ್ನೆ ಕೇಳೋ ಚಪಲ ಬಿಡು ಅಂತ ಎಷ್ಟೋ ಮಹಾತ್ಮರು ಹೇಳಿದ್ದಾರೆ. ನಮ್ಮ ಗುರುಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೋ ಯು ರಿಯಾಲಿಟಿ 2 ಸಲ ಬಂದಿದೆ. ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡೋರಿಗೆ ಗುರುಗಳು ದೂರ ಇಡ್ತಾ ಇದ್ರು. ನೀವು ಪ್ರಶ್ನೆ ಕೇಳಬೇಡಿ ಅಂತಿದ್ರು. ಯಾಕೆ, ನೀವು ಮೊದಲು ಇರೋದನ್ನ ಮಾಡೋದು ಬಿಟ್ಟು ಅದು ಮಾಡಿದರೆ ಹೇಗೆ, ಇದು ಮಾಡಿದರೆ ಹೇಗೆ, ಅದು ಹೇಗೆ, ಸೃಷ್ಟಿ ಹೇಗೆ ಬಂತು, ಇದು ಯಾಕೆ ಬಂತು, ದುಃಖ ಯಾಕೆ ಬಂತು, ಈ ತರ ಪ್ರಶ್ನೆ ಇಟ್ಕೊಂಡ್ರೆ ನೀವು ಸಾಧನೆ ಮಾಡಲ್ಲ. ಕೊನೆಯವರೆಗೂ ಪ್ರಶ್ನೆ ಮೇಲೆ ಪ್ರಶ್ನೆ, ಬೇಡದೇ ಇರೋ ಪ್ರಶ್ನೆಗಳು ಅಂತ ಗುರುಗಳು ಹೇಳ್ತಾ ಇದ್ರು. ಹಾಗೆ ಈಗ ಅರ್ಜುನ ಪ್ರಶ್ನೆ ಇಲ್ಲ. ಭಗವಂತ ಇಷ್ಟೆಲ್ಲ ಹೇಳ್ತಾ ಇದ್ದಾನಲ್ಲ ಹಿರಿಮೆ ಧ್ಯಾನಯೋಗದ ಬಗ್ಗೆ, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಎಲ್ಲರ ಮನಸ್ಸಲ್ಲಿ ಬರುವಂತದ್ದೇ, ಯಾರೋ ಸಾಧಕರ ಮನಸ್ಸಲ್ಲಿ ಬರುವಂತ ಪ್ರಶ್ನೆ. ಸುಮಾರು ಜನ ಎಲ್ಲರೂ ಎಲ್ಲರನ್ನೂ ಕೇಳಿರ್ತಾರೆ ನಿಮ್ಮ ಜೀವನದಲ್ಲಿ, ಇದಾದ್ರೆ ಹೇಗೆ, ಅದೇನಂದ್ರೆ ನಾವು ಗುರುಗಳ ಹತ್ರ ಬಂದ್ಬಿಟ್ಟಿದೀವಿ, ಬಹಳ ಸಂತೋಷ, ನಮ್ಗೇನೋ ಒಂದು ಯಾರೋ ಸಾಧನೆ ಮಾಡದಿರೋ ನಾವು ಸಾಧಿಸ್ಬಿಟ್ವಿ ಈ ಜನ್ಮದಲ್ಲಿ, ನಮ್ಗೆ ಗುರು ಸಿಕ್ಬಿಟ್ರು ಅಂತ ಒಂದು ಸಂತೋಷ. ಎಷ್ಟೇ ಮಾಡಿದ್ರು ಆ ಸಂತೋಷ ತಡ್ಕೊಳಕ್ಕಾಗಲ್ಲ. ನಮಗೆ ಗುರು ಸಿಕ್ಬಿಟ್ಟಿದ್ದಾರೆ. ಇದಾದ ಮೇಲೆ ಮನಸ್ಸು ಶುರು ಆಗುತ್ತೆ ಥಿಂಕಿಂಗ್ ಅಬೌಟ್
ಲೈಫ್ ಆಫ್ಟರ್ ಡೆತ್. ವಾಟ್ ಹ್ಯಾಪನ್ಸ್ ಇನ್ ದ ನೆಕ್ಸ್ಟ್ ವರ್ಲ್ಡ್? ಮುಂದೇನು ಅನ್ನೋ ಪ್ರಶ್ನೆ ಈಗ ಶುರುವಾಯಿತು. ನಾವು ಇನ್ನೂ ಗುರುಗಳು ಸಿಕ್ಕಿದ್ದಾರೆ, ಸಾಧನಾ ಮಾರ್ಗದಲ್ಲಿ ಇದ್ದೀವಿ, ಗುರುಗಳು ಹೇಳಿದ್ದನ್ನ ಮಾಡಿದ್ರೆ ಸಾಕು, ಗುರುಗಳು ನಮ್ಗೆ ಏನ್ ಹೇಳಿದ್ದಾರೆ ಇದನ್ನ ಮಾಡು ಅಂತಂದ್ರೆ ಕಣ್ಣು ಮುಚ್ಚಿಕೊಂಡು ಬುದ್ಧಿಯನ್ನ ಮುಚ್ಚಿಟ್ಕೊಂಡು ಮನಸ್ಸನ್ನ ಕೆಳಗಡೆ ಬಿಗಿ ಹಿಡಿದು ಸಾಧನೆ ಮಾಡ್ಬೇಕು. ಅಷ್ಟೇ ಕೆಲಸ. ಇದು ಹೇಳಿದಾರಲ್ಲ ಮಾಡ್ಬಿಡುದು. ಇದು ಮಾಡೋದು ಬಿಟ್ಟು ಅರೆ ಇದು ಮಾಡೋದ್ರಿಂದ ನನಗೆ ಮುಕ್ತಿ ಸಿಗುತ್ತೋ ಇಲ್ವೋ, ಇದೆಷ್ಟೋ ಸಲ ಹೇಳಿರಪ್ಪ. ವೆದರ್ ಐ ಆಮ್ ಎಮ್ಯಾನ್ಸಿಪೇಟೆಡ್ ಆರ್ ನಾಟ್, ವೆದರ್ ಐ ಗೆಟ್ ಎನ್ಲೈಟನ್ಮೆಂಟ್ ಆರ್ ನಾಟ್ ಇನ್ ದಿಸ್ ಬರ್ತ್, ವೆದರ್ ಐ ಗೆಟ್ ರಿಯಲೈಸೇಷನ್ ಆರ್ ನಾಟ್ ಇನ್ ದಿಸ್ ಬರ್ತ್, ಫಾರ್ ಹೌ ಮೆನಿ ಮೋರ್ ಡೇಸ್ ಅಂಡ್ ಮಂತ್ಸ್ ಐ ಶುಡ್ ಡೂ ಸಾಧನ, ಫಾರ್ ಹೌ ಮೆನಿ ಇಯರ್ಸ್ ಐ ಶುಡ್ ಡೂ ಸಾಧನ, ಶಲ್ ಐ ಹ್ಯಾವ್ ಟು ಕಂಟಿನ್ಯೂ ಟಿಲ್ ಮೈ ಲಾಸ್ಟ್ ಬ್ರೆತ್? ಸಾಯೋವರೆಗೂ ನಾನು ಧ್ಯಾನ ಮಾಡ್ಬೇಕಾ, ಜಪ ಮಾಡ್ತಾನೆ ಇರ್ಬೇಕಾ? ಇದೆಲ್ಲ ಆಯ್ತಾ ಪ್ರಶ್ನೆ. ಇದ್ರ ಜೊತೆಗೆ ಮತ್ತೆ ಮುಂದಿನ ಪ್ರಶ್ನೆ ಈಗ ಏನು, ಆಫ್ಟರ್ ಡೆತ್ ವಾಟ್? ಇವಾಗ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ, ಪ್ರಯತ್ನ ಮಾಡ್ತಾ ಮಾಡ್ತಾ ಮನಸ್ಸು ಜಾರ ಹೋಗುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ ವಯಸ್ಸಿನ ಕಾರಣ, ಆರೋಗ್ಯದ ಕಾರಣ ಅಥವಾ ಪ್ರಾಪಂಚಿಕ ಸಮಸ್ಯೆಗಳ ಕಾರಣ ಹೆಚ್ಚಿನ ಮಟ್ಟಿಗೆ ವಯಸ್ಸು, ವೃದ್ಧಾಪ್ಯ, ನಿಶಕ್ತಿ ಮತ್ತು ಆರೋಗ್ಯ, ಬಿಕಾಸ್ ಆಫ್ ದಿ ಹೆಲ್ತ್ ಪಾಯಿಂಟ್, ಬಿಕಾಸ್ ಆಫ್ ದಿ unnoticeable, unimaginable diseases which occupy our body. Body becomes senile, body becomes docile, it is incapable, it cannot sit, it cannot walk, it cannot stand, it cannot even sit for 2 minutes for meditation, it cannot think, mind may lose its balance, so many things. So mind starts thinking now. Anta sthiti bandbittu. Now sadhane ಮಾಡೋದು ನಿಂತು ಹೋಗ್ಬಿಟ್ರೆ. So if I stop doing sadhana, then what happens after I die? Where do I go after my death? That is a question. See, ಈ ತರ ಪ್ರಶ್ನೆಗಳು ಹೇಗೆ ಬರುತ್ತೆ ಅಂದ್ರೆ, I am doing sadhana now, when it is not fulfilled, before it gets completed, before end result comes in, before desired result comes in. If I die, what happens? What happens to me? ಸಾಧನೆ ಮಾಡ್ತಾ ಇದ್ದೀನಿ, ದೇಹ ಬಿದ್ದೋಯ್ತು, ನನ್ನ ಸಾವು ಅನಿರೀಕ್ಷಿತವಾಗಿ ಬಂದ್ಬಿಡ್ತು, ಆಕ್ಸಿಡೆಂಟಲ್ ಡೆತ್, ಹಾರ್ಟ್ ಅಟ್ಯಾಕ್ ಬಂತು ಟುಮಾರೋ ಇಟ್ಸ್ ಸೆಲ್ಫ್. Then what? See, these questions. So what happens then? A situation will come, majority will think at one point or the other in such a way that they get confused. There is another confusion. Now, another way of same point. ಹೇಗೆ ಇನ್ನೊಂದು ತರ ಯೋಚನೆ ಬರುತ್ತೆ ಕೆಲವರಿಗೆ ಅಂತ ಭಗವಂತ ಸೂಚನೆ ಕೊಡ್ತಾ ಇರೋದಿಲ್ಲ ಅರ್ಜುನನ ಮೂಲಕ. ಅರ್ಜುನನ ಪ್ರಶ್ನೆ ಮೂಲಕ ಇಲ್ಲಿ ಏನು ಸೂಚನೆ ಬರ್ತಾ ಇದೆ ಅಂದ್ರೆ, another category of doubt is what we get, most of us, not all, please remember, not all. See, I entered into the spiritual path, ಆಧ್ಯಾತ್ಮ ಜೀವನಕ್ಕೆ ಕಾಲಿಟ್ಟುಬಿಟ್ಟಿದ್ದೇನೆ, ಗುರುಗಳು ಸಿಕ್ಬಿಟ್ಟಿದ್ದಾರೆ, ನಾನು ಎಲ್ಲವನ್ನೂ ಬಿಟ್ಟಿದ್ದೇನೆ, ಆಸೆಗಳನ್ನು ಬಿಡ್ತಾ ಇದ್ದೇನೆ, ಸಾಧನೆಯನ್ನ ಬಲವಾಗಿ ಮಾಡ್ತಾ ಇದ್ದೇನೆ, ಪ್ರಾಪಂಚಿಕ ಜೀವನವನ್ನೇ ಬಿಟ್ಟುಬಿಟ್ಟಿದ್ದೇನೆ. ಸಾಮಾನ್ಯ ಜನರು ಯಾವ ರೀತಿ ಜೀವನ ಮಾಡ್ತಾ ಇದ್ದಾರೆ, ನಾನು ಇದುವರೆಗೂ ಹೇಗೆ ಮಾಡ್ತಾ ಇದ್ದೆ, ನನ್ನ ಸುತ್ತ ಪ್ರಪಂಚ ಹೇಗಿದೆ, ಅದೆಲ್ಲವನ್ನೂ ದೂರ ಮಾಡ್ತಾ ಇದ್ದೇನೆ, ಎಲ್ಲ ಆಸೆಗಳಿಂದ ದೂರ ಇದ್ದೇನೆ, ಭೋಗಗಳಿಂದ ದೂರ ಇದ್ದೇನೆ, ನನಗೆ ನಿಜವಾದ ವೈರಾಗ್ಯ ಬಂದಿದೆ, ಭಗವತ್ ಪ್ರಾಪ್ತಿಗೋಸ್ಕರ ನಾನು ಮಾಡ್ತಾ ಇದ್ದೇನೆ, ಪ್ರಪಂಚದ ಭೋಗವನ್ನು ದೂರ ಮಾಡಿಬಿಟ್ಟಿದ್ದೇನೆ. ಪ್ರಪಂಚವನ್ನ ಬೇರೆಯವ್ರ ತರ ಅನುಭವಿಸ್ತಾ ಇಲ್ಲ ನನಗೆ. ಮನೆ ಮೇಲೆ ಮನೆ ಆಯ್ತು, ದುಡ್ಡಾಯ್ತು, ಅದಾಯ್ತು, ಇದಾಯ್ತು, ಬ್ಯಾಂಕ್ ಬ್ಯಾಲೆನ್ಸ್, ಅದು ಯಾವುದು ಗಮನ ಇಲ್ಲ ನನಗೆ. ಯಾಕೆ? ನನ್ನ ಮನಸ್ಸು ಇಲ್ಲಿದೆ. ಇದು ಯಾವ ಆಸೆಗಳನ್ನು ನಾನು ಪೂರೈಸ್ಕೊಳ್ತಾ ಇಲ್ಲ, ಪ್ರಾಪಂಚಿಕ ಆಸೆ ಯಾವುದು ನಾನು ಪೂರೈಸ್ಕೊಳ್ತಾ ಇಲ್ಲ, ಬೇಕಾಗಿಲ್ಲ ನನಗೆ. ಸೊ ಐ ಆಮ್ ಅವೇ ಫ್ರಮ್ ವರ್ಲ್ಡ್ಲಿ ಡಿಸೈರ್ಸ್, away from worldly joys, the pleasurable things and joyous things. I am not experiencing it. By volition, voluntarily, I have given up those desires. I am not enjoying. I am not enjoying worldly things at all. But before I fulfill this spiritual journey, if I die, what happens? Whole life I was striving hard in a remote cave in a jungle or in Himalayas or at the lotus feet of Guru in an unknown desolate place, avoiding the world,
avoiding samsara, not enjoying samsara, sitting and doing japa and dhyana all the time with a meager food, then I die. What happens then? I am not emancipated. I am not realized. So, neither I fulfilled my ambition, spiritual ambition, nor I enjoyed my life like others in the lifetime. ಎರಡೂ ರೀತಿಯಿಂದ ನಾನು ಭ್ರಷ್ಟ ಆಗ್ಬಿಟ್ನಲ್ಲಪ್ಪ, ಇದು ಯೋಚನೆ ಇವಾಗಲೇ ಬರಕ್ ಶುರು ಆಗುತ್ತೆ. ನಾನೇ ಪ್ರಪಂಚದ ಆಸೆಗಳನ್ನು ಬಿಟ್ಟಿದ್ದೇನೆ, ಪ್ರಪಂಚದ ಸುಖವನ್ನು ಬಿಟ್ಟಿದ್ದೇನೆ ಅನ್ನೋದು ಒಂದು. ಆಧ್ಯಾತ್ಮ ಜೀವನದಲ್ಲಿ ಬಹಳ ಸರಳವಾದ ಜೀವನ ಮಾಡ್ತಾ ಇದ್ದೇನೆ. ಆಸೆಗಳನ್ನು ಹತ್ತಿಕ್ಕಿ ಮನಸ್ಸನ್ನ ಬಿಗಿ ಹಿಡಿದು ಏಕಾಂತವಾಸದಲ್ಲಿ ಗುರು ಹೇಳಿದ ಹಾಗೆ ಧ್ಯಾನ ಮಾಡಿಕೊಂಡು ಅತ್ಯಂತ ಕನಿಷ್ಠ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ಸೇವನೆ ಮಾಡಿಕೊಂಡು ಎಲ್ಲ ಆಮೋದ ಪ್ರಮೋದಗಳು away from all entertainment in my lifetime ಇದ್ದೇನೆ. But I am not realized and I will die like this only. Then what? So neither I fulfilled this life of spirituality, I did not get the benefit, nor I enjoyed life also normal like others. Are you catching the point? ಬೇರೆಯವರು ಸಾಯೋವರೆಗೂ ಯಾವ ರೀತಿ ಜೀವನವನ್ನು ಅನುಭವಿಸಿ ಸಂತೋಷ ಪಡ್ತಾ ಇದ್ದಾರೋ ನನ್ನ ಕಣ್ಣೆದುರಿಗೆ, ಆ ಎಲ್ಲಾ ಸಂತೋಷಗಳು ನನ್ನ ಪಾಲಿಗೆ ಬರಲಿಲ್ಲ. ಪ್ರಪಂಚದ ಸುಖ ನನ್ನ ಪಾಲಿಗೆ ಬರಲಿಲ್ಲ, ಅದು ಬಿಟ್ಬಿಟ್ಟಿದ್ದೀನಿ. ಪ್ರಪಂಚದ ಸುಖವನ್ನು ಬಿಟ್ಟೆ, ಆಧ್ಯಾತ್ಮ ಸುಖವೂ ಸಿಗಲಿಲ್ಲ. ಎರಡನ್ನೂ ಬಿಟ್ಟೆ, ಅದು ಎರಡೂ ಸಿಗಲಿಲ್ಲ. ಒಂದು ಪಡಿಬೇಕು ಅಂತ ಒಂದು ಬಿಟ್ಟೆ, ಅದು ಬಿಟ್ಟಿದ್ ಮಾತ್ರ ನಿಶ್ಚಯ. ಇದು ಪಡಿಬೇಕು ಅಂತ ಬಂದಿದ್ದ ಕೈಗೆ ಸಿಗಲಿಲ್ಲ. ಯಾವುದು? ಆಧ್ಯಾತ್ಮ ಸುಖ ಸಿಗಲಿಲ್ಲ, ಆಧ್ಯಾತ್ಮ ಸಾಧನೆ ಫಲ ಸಿಗಲಿಲ್ಲ, ಮುಕ್ತಿಯನ್ನು ಫಲ ಸಿಗಲಿಲ್ಲ. ಹಾಗೆ ಜೀವ ಹೊರಟೋಗ್ತಾ ಇದೆ. ಮನಸ್ಸಿಗೆ ಯೋಚನೆ, ಇದು ಉಬಲ ಭ್ರಷ್ಟತೆ. ದಿಸ್ ಈಸ್ ಡೋಲ್ಡ್ರಮ್ಸ್. ದಿಸ್ ಈಸ್ ಹೌ ದ ಮೈಂಡ್ ಸ್ಟಾರ್ಟ್ಸ್ ವರಿಂಗ್. neither you have enjoyed worldly life nor you have fulfilled your spiritual ambition. Both way I am at loss. Both way I am deceived. Who is responsible? I myself I am responsible. I have deceived myself. This is a sort of self-pity. ಇದು ಅಪರಾಧಿ ಪ್ರಜ್ಞೆ. ಬಹಳ ಜನಕ್ಕೆ ಬರುತ್ತೆ. ಆಧ್ಯಾತ್ಮ ಸಾಧನೆಯಲ್ಲಿದ್ದವರಿಗೆ ಕೊನೆಗಾಲದಲ್ಲಿ ದೇಹ ಬಿಡೋ ಸಮಯದಲ್ಲಿ ಅಥವಾ ವಯಸ್ಸಾಗ್ತಾ ಆಗ್ತಾ ಇದು ಒಂಥರ ಶಂಕೆ, ಇದು ಒಂದು ಹೆದರಿಕೆ, ಇದು ಒಂದು ಸಂದೇಹ ಬಹಳಷ್ಟು ಜನಕ್ಕೆ ಬರುತ್ತೆ. ಅಯ್ಯೋ, ನನಗೆ ಇದೂ ಆಗ್ಲಿಲ್ವಲ್ಲ, ಅಧ್ಯಾತ್ಮ ಸಾಧನೆಯೂ ಸರಿಯಾಗ್ಲಿಲ್ಲ, ಪ್ರಪಂಚದ ಸುಖವೂ ಸಿಗಲಿಲ್ಲ. ಇನ್ನೊಂದು ರೀತಿ ಸಂಕಟ ಬರುತ್ತೆ. ಯಾವ ರೀತಿ ಸಂಕಟ ಅಂದ್ರೆ, ಆಧ್ಯಾತ್ಮ ಸಾಧನೆ ಮಾಡಬೇಕು ಅಂತ ಬಹಳ ಮನಸ್ಸಿದೆ, ಗುರು ಸಿಕ್ಬಿಟ್ಟಿದ್ದಾರಲ್ಲ, ಚೆನ್ನಾಗಿ ಸಾಧನೆ ಮಾಡಿದ್ದೇನೆ, ಚೆನ್ನಾಗಿ ಮಾಡಿದ್ದೇನೆ ವರ್ಷಾನುಗಟ್ಲೆ, ಮುಂದೆ ನನಗೆ ಗೊತ್ತಿಲ್ಲದ ಹಾಗೆ ಮನಸ್ಸು ನಿಂತು ಹೋಗ್ಬಿಡ್ತು. ಎಷ್ಟೋ ಕಡೆ ನೋ ಯುವರ್ ರಿಯಾಲಿಟಿ ಇದೆ. Some Mahatmas, they have explained this point in their life histories. People have earnestly done the sadhana in the beginning years, and later, due to the prarabdha, due to the unforeseen prarabdha, they have stopped. They have stopped completely. They have entered back the life, normal life. No more japa, no more sadhana, no more meditation, no more going towards Guru. Stopped. Reasons are plenty. Main reason, prarabdha. So that leads to later. That leads to later, not in the beginning, later. ಮುಂದೆ ಏನಾಗುತ್ತೆ, ಮೊದಲು ಈ ದಾರಿಯಲ್ಲಿ ಬಂದು ಸ್ವಲ್ಪ ಆಧ್ಯಾತ್ಮ ಸಾಧನೆಯನ್ನು ಮಾಡೋ ರುಚಿ ಹತ್ತಿಸ್ಕೊಂಡು ಕೆಲವು ವರ್ಷ ಆದ್ಮೇಲೆ, ಕೆಲವು ತಿಂಗಳಾದ್ಮೇಲೆ ಇದನ್ನು ಇದ್ದಕ್ಕಿದ್ದ ಹಾಗೆ ಬಿಟ್ಟು ಮತ್ತೆ ನಾವು ಪ್ರಪಂಚದ ನಾರ್ಮಲ್ ಎಲ್ಲರ ಹಾಗೆ ಜೀವನಕ್ಕೆ ನಾವು ಮರಳಿದ ಮೇಲೆ ಕೊನೆಗೆ ಯಾವುದೋ ಒಂದು ಸಮಯದಲ್ಲಿ ಅಪರಾಧಿ ಪ್ರಜ್ಞೆ ಶುರು ಆಯಿತು. ನಮ್ಮ ಮನಸ್ಸಿಗೆ ಸಂದೇಹ, ಅಪರಾಧಿ ಪ್ರಜ್ಞೆ. ಅಲ್ಲಿ ಯಾವ ತರ ಬರುತ್ತೆ ಅಪರಾಧಿ ಪ್ರಜ್ಞೆ ಅಂದ್ರೆ, ನನ್ನ ಜೀವನ ವ್ಯರ್ಥ ಆಗೋಯ್ತು, ನನ್ನ ಜೀವನ ಪೂರ್ತಿ ವ್ಯರ್ಥ ಆಯಿತು, ನಾನು ಇಲ್ಲೂ ಸಲ್ತಾ ಇಲ್ಲ, ಅಲ್ಲೂ ಸಲ್ತಾ ಇಲ್ಲ, ಐ ಬಿಲಾಂಗ್ ನೀದರ್ ಟು ದಿಸ್ ಲೈಫ್ ನಾಟ್ ಟು ದಟ್ ಲೈಫ್. ಸೊ ಆಲ್ ದ ಟೈಮ್ ದಟ್ ಇಸ್ ಲೈಕ್ ಎ ಟೇಪ್ ರೆಕಾರ್ಡರ್. na ghar ka na ghat ka, that feeling will be there. So they end up with such feeling and they die miserable death.
Our Gurudev has mentioned all these points so beautifully. Same point is now Arjuna, for the question of Arjuna, Lord answers now. So the answers given by Lord ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ ಅಸ್. ಇಲ್ಲಿ ಅರ್ಜುನನ ಪ್ರಶ್ನೆ ಇದೆ, ಅವರ್ ಕ್ವಶನ್. ವಾಟ್ ಇಸ್ ದ ಕ್ವಶನ್? ಅಯತಿ ಶ್ರದ್ಧಯೋಪೇತೋ ಯೋಗಾತ್ ಚಲಿತ ಮಾನಸಃ. ಯೋಗಾತ್ ಚಲಿತ ಮಾನಸಃ, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. There are several ways how the mind gets disturbed, runs away from the path of spirituality, from the path of sadhana. Running away from the path of sadhana is called yogat chalita manasah. Yogat chalita manasah. Mind moves away from yoga. Ayati hi shraddha yopeto yogat chalita manasah. ಶ್ರದ್ಧೆಯ ಉಪೇತ. ಎಷ್ಟೇ ಮನಸ್ಸಲ್ಲಿ ಸಿನ್ಸಿಯರ್ ಆಸೆ ಇದ್ದರೂ, ಮನಸ್ಸಲ್ಲಿ ಭಕ್ತಿ ಇದ್ದರೂ, ಮನಸ್ಸಲ್ಲಿ ಶ್ರದ್ಧೆ ಇದ್ದರೂ, ನಾನು ಭಗವಂತನನ್ನ ಪಡೀಬೇಕು, ಗುರುಗಳು ತೋರಿಸಿದ ದಾರಿಯಲ್ಲಿ ನಾನು ಹೋಗಬೇಕು, ನನಗೆ ಗುರು ಪರಮಾತ್ಮ ಸಿಗಬೇಕು, ಗುರುವಿನ ಕೃಪೆ ಆಗಬೇಕು ಅನ್ನೋ ಶ್ರದ್ಧೆ ಇದ್ದರೂ ಸಹ, ಗುರುವಿನಲ್ಲಿ ನಂಬಿಕೆ ಇದ್ದರೂ ಸಹ ಅಂತ ಅರ್ಥ. ಶ್ರದ್ಧೆಯೋಪೇತ. ಮನಸ್ಸು ಯಾವ್ಯಾವ ಕಾರಣಕ್ಕೂ ಯೋಗದಿಂದ ಜಾರಿ ಹೋಗ್ಬಿಟ್ರೆ ಕೃಷ್ಣ, ಇಫ್ ದಿ ಮೈಂಡ್ ರನ್ಸ್ ಅವೇ ಫ್ರಮ್ ದಿಸ್ ಪಾತ್ ಆಫ್ ಸ್ಪಿರಿಚುಯಾಲಿಟಿ, ಫ್ರಮ್ ದಿಸ್ ಪಾತ್ ಆಫ್ ಯೋಗ, ಯಾಕೆ? ಅಯತಿಹಿ, ಅವನು ಪ್ರಯತ್ನ ಸಾಲಿಲ್ಲ, ಒಂದು ಈಸ್ ಇನ್ಕ್ಯಾಪಬಲ್ ಆಫ್ ಕಂಟ್ರೋಲಿಂಗ್ ಹಿಮ್ಸೆಲ್ಫ್ ಅಂತ ಅರ್ಥ. ಹಿಸ್ ಮೈಂಡ್ ಈಸ್ ನಾಟ್ ಸಬ್ಡ್ಯೂಡ್, ಹಿ ಈಸ್ ನಾಟ್ ಸ್ಟ್ರೈವಿಂಗ್ ವೆರಿ ಹಾರ್ಡ್. ಅಯತಿ ಅಂತಂದ್ರೆ ಅಪ್ರಯತ್ನವಾನ್ ಅಂತ. ಪ್ರಯತ್ನ ಸರಿ ಇಲ್ಲ, ಆತನ ಒಂದು ಬುನಾದಿ ಫೌಂಡೇಶನ್ ಸರಿಯಿಲ್ಲ. ಸೊ ಹಿ ಈಸ್ ನಾಟ್ ರಿಯಲಿ ಪ್ರಾಕ್ಟೀಸಿಂಗ್, ಬಟ್ ಹಿ ಹ್ಯಾಸ್ ಗಾಟ್ ಇಂಟ್ರೆಸ್ಟ್, ಹಿ ಹ್ಯಾಸ್ ಗಾಟ್ ಶ್ರದ್ಧಾ. ಭಗವಂತನಲ್ಲಿ ಶ್ರದ್ಧೆ ಇದೆ, ನಂಬಿಕೆ ಇದೆ, ಗುರುವಿನಲ್ಲಿ ನಿಷ್ಠೆ ಇದೆ, ಗುರು ವಚನದಲ್ಲಿ ನಂಬಿಕೆ ಇದೆ, ಎಲ್ಲ ಇದ್ದೂ ಸಹ, ಸಾಧನೆ ಮಾಡ್ತಾ ಇದ್ರು ಸಹ ಆತನಲ್ಲಿ ಸಾಧನಾ ಬಲ ಕಡಿಮೆ ಇರೋದ್ರಿಂದ, ಪ್ರಾರಬ್ಧವಶಾತ್ ಈ ಜನ್ಮದಲ್ಲಿ ಸಾಧನಾ ಬಲ, ಆ ಸಾಮರ್ಥ್ಯ, ಯೋಗ ಸಾಮರ್ಥ್ಯ ಕಡಿಮೆ ಇರೋದ್ರಿಂದ ವಾಟ್ ಹ್ಯಾಪನ್ಸ್? ಯೋಗ ಚಲಿತ ಮಾನಸ. he runs away from this yoga, path of yoga. ಯೋಗ ಚಲಿತ ಮಾನಸ ಆಗ್ಬಿಡ್ತಾನೆ ಮನುಷ್ಯ. ಎಷ್ಟೇ ಅವನು ಒಳ್ಳೆಯವನಾದ್ರೂ ಶ್ರದ್ಧೆ ಇದ್ರೂ ಆಗುತ್ತೆ ಅಂತ ಭಗವಂತ. ಇದು ಅರ್ಜುನನ ಪ್ರಶ್ನೆ, ಇದು ನಮಗೆ ಅನ್ವಯಿಸುತ್ತೆ, ನಮ್ಮಲ್ಲಿ ಬಹಳ ಜನಕ್ಕೆ ಅನ್ವಯಿಸುವ ಪ್ರಶ್ನೆ ಇದು. ನಮಗೆ ಎಲ್ಲ ಉಂಟು, ನಮಗೆ ಭಕ್ತಿ ಇದೆ, ಎಲ್ಲ ಇದೆ, ಆದ್ರೆ ನಾವು ಏನೇನೋ ಕಾರಣಗಳು, ಅಯ್ಯೋ ನನ್ನ ಆರೋಗ್ಯ ಸರಿಗಿಲ್ಲ, ನನಗೆ ಬರ್ಲಿಕ್ಕೆ ಆಗಲ್ಲ, ನನಗೆ ಕೂತ್ಕೊಳ್ಳಿಕ್ಕೆ ಆಗಲ್ಲ, ನನಗೆ ತುಂಬಾ ದೂರ, ನನ್ನ ಹತ್ರ ದುಡ್ಡಿಲ್ಲ, ನನಗೆ ಕರ್ಕೊಂಡು ಹೋಗೋರು ಯಾರೂ ಇಲ್ಲ, ಒಂದೊಂದೇ ಕಾರಣಗಳು. ಮಾಡಬೇಕು ಅಂತ ಮನಸ್ಸಿದೆ, 2 ನಿಮಿಷ ಕೂತು 3 ನಿಮಿಷ ಕೂತ್ರೆ ಇಡೀ ಮೈಕೈ ನೋವು ಶುರು ಆಗೋಗುತ್ತೆ, ನಿದ್ದೆ ಬರೋಂಗಾಗುತ್ತೆ, ಮನಸ್ಸು ಹೇಳಬೇಕು ಅನ್ಸುತ್ತೆ, 100 ಜನ ಡಿಸ್ಟರ್ಬ್ ಮಾಡ್ತಾರೆ, ನನ್ನ ಸಣ್ಣ ಮನೆಯಲ್ಲಿ ನನಗೆ ಯೋಗ ಧ್ಯಾನಕ್ಕೆ ಜಾಗ ಇಲ್ಲ, ಅದಕ್ಕೆ ಸಮಯವೇ ಇಲ್ಲ, ಮನೆ ತುಂಬಾ ಗಲಾಟೆ, ಜನ ಇರ್ತಾರೆ. 1-2, there are 100 ways. 100 ways mind will think, mind will convince myself that I am unable to do. ಎಲ್ಲಕ್ಕಿಂತ ಮುಖ್ಯವಾಗಿ ವಯಸ್ಸಾಗ್ತಾ ಇದೆ, ನನಗಿನ್ನು ಆಗಲ್ಲ, I cannot, I simply cannot. There is a feeling here, there is a feeling in the mind. So when once that gets stuck in, gradually, our mind goes away from this spirituality line. ಅದೇ ಯೋಗ ಚಲಿತ ಮಾನಸ ಅಂದ್ರೆ ಅದೇ ಅರ್ಥ. ಶ್ರದ್ಧೆ ಇದ್ರೂ ಮನಸ್ಸಲ್ಲಿ ಹೋಗ್ತಾ ಇಲ್ಲ. ಅದು ಯಾಕೆ ಅಂದ್ರೆ ನಮ್ಮ ಪೂರ್ವ ಜನ್ಮದ ಪ್ರಾರಬ್ಧ ಅದಕ್ಕೆ ಕಾರಣ, ಬಲವಾದ ಪ್ರಾರಬ್ಧ ಕಾರಣ ಆಗ್ಬಿಡುತ್ತದೆ. ಅದನ್ನೇ ಭಗವಂತ ಹೇಳ್ತಾ ಇದ್ದಾನೆ, ಅದನ್ನೇ ಎಲ್ಲ ಮಾತನ್ನು ಹೇಳ್ತಾರೆ. ನಿಮ್ಮ ಮನಸ್ಸನ್ನು ನೋಡ್ಕೊಳ್ಳಿ. ಸೊ ಆ ವಿವೇಕ ಪ್ರಜ್ಞೆ ನಾವು ಬೆಳೆಸ್ಕೊಳ್ಬೇಕು. ಮನಸ್ಸು ಎಲ್ಲಿ ಶಿಥಿಲವಾಗ್ತಾ ಇದೆ, ಎಲ್ಲಿ ವಾಪಸ್ಸು ಪ್ರಪಂಚದಲ್ಲಿ ನುಗ್ತಾ ಇದೆಯಲ್ಲ, ಅಯ್ಯೋ ಮತ್ತೇನ್ ತಪ್ಪು ಮಾಡ್ತಾ ಇದ್ದೇನೆ, ಯಾರಿಗೂ ಸಿಗದೆ ಇರುತ್ತ ಅನಾರೋಗ್ಯವಾದ ರತ್ನ ನನಗೆ ಸಿಕ್ಕಿರ್ಬೇಕಾದ್ರೆ ಇದನ್ನು ಬಿಟ್ಬಿಡ್ತಾ ಇದ್ದೀನಲ್ಲ ಅಂತ ನಮ್ಮ ಮನಸ್ಸು ನಾವೇ ಪರೀಕ್ಷೆ ಮಾಡ್ಕೊಳ್ಬೇಕು ಅಂತ ಭಗವಂತ ಹೇಳೋದು. ಆದ್ರಿಂದ ಯಾರು ಚಲಿತ ಮಾನಸರಾಗಿದ್ದಾರೋ, ಯೋಗ ಚಲಿತ ಮಾನಸ, ಯಾರಿಗೆ ಯೋಗದಲ್ಲಿ ಶ್ರದ್ಧೆ ಹೊರಟೋಗ್ಬಿಡುತ್ತೋ ಅಂಥವರಿಗೆ ಯೋಗ ಸಂಸಿದ್ಧಿಂ ಅಪ್ರಾಪ್ಯ, ಅವರಿಗೆ ಸಂಸಿದ್ಧಿ
ಯೋಗದ ಕೊನೆಯ ಹಂತ, ಕೊನೆಯ ಫಲ ಅಂದ್ರೆ ಮುಕ್ತಿ. ಅಂದ್ರೆ ಯೋಗ ಸಂಸಿದ್ಧಿ ಅಂದ್ರೆ ವಾಟ್ ಡಸ್ ಇಟ್ ಮೀನ್? ದ ಎಂಡ್ ರಿಸಲ್ಟ್ ಆಫ್ ದ ಯೋಗ, ಧ್ಯಾನ ಯೋಗ ಮೀನ್ಸ್ ಮುಕ್ತಿ, ರಿಯಲೈಸೇಷನ್, ಎಮ್ಯಾನ್ಸಿಪೇಷನ್. ಅಪ್ರಾಪ್ಯ, that person will not get that final reward. The final reward is realization, knowing the self. Atmalabha, samyak darshana, ಸ್ವರೂಪ ಧ್ಯಾನ, ಸ್ವರೂಪ ಪರಿಚಯ, ಸ್ವರೂಪ ನಿಷ್ಠೆ, ಆತ್ಮನಿಷ್ಠೆ, ಆತ್ಮ ಪರಿಚಯ, ಎಲ್ಲ ಶಬ್ದಗಳು ಅದಕ್ಕೆ ಬರುತ್ತೆ. ಯೋಗ ಸಂಸಿದ್ಧಿ ಅಂದ್ರೆ ಅದೇ ಅರ್ಥ. ಕೊನೆಯ ಪುರುಷಾರ್ಥ, ಜೀವನದ ಕೊನೆಯ ಪುರುಷಾರ್ಥ ಜೀವೋ ಬ್ರಹ್ಮ ಹೇವನಾಪರಃ ಅನ್ನೋ ನೇರ ಅನುಭವ ಇದೆಯಲ್ಲ, ಜೀವ ಬ್ರಹ್ಮ ಐಕ್ಯತ್ವ ಭಾವ, ಅದು ಯೋಗ ಸಂಸಿದ್ಧಿ. ಅದು ಸಿಗದೆ ಹೋಗುತ್ತೆ, ಅಪ್ರಾಪ್ಯ. ಅಯತಿ ಶ್ರದ್ಧೆಯೋಪೇತೋ ಯೋಗಾಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿ ಕೃಷ್ಣ ಗಚ್ಚತಿ. ಕೃಷ್ಣ ಸಿದ್ಧಿ ಬರದೇನೆ, ಯೋಗ ಸಂಸಿದ್ಧಿ ಆಗದೇನೆ, ಮುಕ್ತಿ ಸಿಗದೇನೆ, ಶ್ರದ್ಧೆ ಇದ್ರೂ ಮನಸ್ಸು ಯೋಗದಿಂದ ಜಾರಿ ಯಾವ್ಯಾವ ಕಾರಣಕ್ಕೋ ಆತನ ಅಭ್ಯಾಸ ಸಾಧನೆ ಕುಂಠಿತವಾಗಿ ನಿಂತು ಹೋಗಿ ಅವನು ಉಳಿದು ಬಿಟ್ರೆ ಮುಂದೆ ಕಾಮ್ ಗತಿ ಗಚ್ಚತಿ. ಕೃಷ್ಣ ಟೆಲ್ ಮಿ, ಸಚ್ ಎ ಪರ್ಸನ್ ಕಾಮ್ ಗತಿ ಕೃಷ್ಣ ಗಚ್ಚತಿ, ಕಾಮ್ ಗತಿ ಗಚ್ಚತಿ. ಅವನ ಗತಿ ಏನು ಅಂತ, ವಾಟ್ ಹ್ಯಾಪನ್ಸ್ ಟು ಹಿಮ್? ಪರ್ಸನ್, such a person who is yoga charita manasaha, what happens to him after death ಅಂತ ಅರ್ಥ. ವಾಟ್ ಹ್ಯಾಪನ್ಸ್ ಟು ಹಿಮ್ ಅಂದ್ರೆ ಇಲ್ಲಿ ಗತಿ ಶಬ್ದ ಏನು ಸೂಚನೆ ಕೊಡುತ್ತೆ ಎಲ್ಲ ಆಚಾರ್ಯ ಹೇಳೋದು. ಆಲ್ ಆಚಾರ್ಯಸ್ ಹ್ಯಾವ್ ಗಿವನ್ ದ ಸೇಮ್ ವ್ಯಾಖ್ಯಾನ ಹಿಯರ್. ಗತಿ ರೆಫರ್ಸ್ ಟು, ದಿ ಕ್ವಶನ್ ಈಸ್ ನಾಟ್ ವಾಟ್ ಹ್ಯಾಪನ್ಸ್ ಟು ಹಿಮ್ ಇನ್ ದಿಸ್ ಲೈಫ್, ವಾಟ್ ಹ್ಯಾಪನ್ಸ್ ಟು ಹಿಮ್ ಆಫ್ಟರ್ ದಿ ಡೆತ್ ಆಫ್ ದ ಬಾಡಿ ಇನ್ ದ ನೆಕ್ಸ್ಟ್ ಲೈಫ್ ಅಂತ ಅರ್ಥ. ಆತ ಮರಣ ಹೊಂದಿದ ನಂತರ ಆತನ ಗತಿ ಏನು ಅನ್ನೋ ಪ್ರಶ್ನೆ ಇತ್ತು ಅರ್ಜುನ. ಅಂದ್ರೆ ಬಹಳ ಸಿಂಪಲ್ ಆಗಿ ನಾವು ಹೇಳಬೇಕು ಅಂದ್ರೆ, ಬಹಳ ಸರಳವಾಗಿ, ಏನೋ ದೇವರಿಗೆ ನಮಗೆ ಗುರುಗಳು ಸಿಕ್ಬಿಟ್ಟಿದ್ದಾರೆ, ಗುರುಗಳು ಒಂದು ದಾರಿ ತೋರಿಸಿದ್ದಾರೆ, ಅದನ್ನು ನಾವು ಮಾಡ್ತಾ ಇದ್ದೇವೆ. ಅದು ಒಂದು ವಿಧ. ಮಾಡ್ತಾ 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 ಕೆಲವು ಸಲ ನಮ್ಗೆ ಏನ್ ಅನ್ಸ್ಬಿಡೋದು ಅಂದ್ರೆ, ಇದು ಏನೇನೋ ಕಾರಣಕ್ಕೆ ಅದು ಬಿಟ್ಟು ಬಿಡ್ತೇವೆ, ಪೂರ್ತಿ ಬಿಟ್ಬಿಡ್ತೇವೆ. ಹಾಗೆ ಪೂರ್ತಿ ಬಿಟ್ಟವರು ಯಾವ್ಯಾವ ಕಾರಣಕ್ಕೂ ಇರಬಹುದು. ಮೊದಲು ಯೋಗದಲ್ಲಿ ಅಭಿಲಾಷೆ ಹೊಂದಿ ಗುರುವಿನ ಹತ್ರ ಬಂದು ಅದು ಪರಮಾತ್ಮನನ್ನ ಹೊಂದಬೇಕು ಅನ್ನೋ ಆಧ್ಯಾತ್ಮ ಅಭಿರುಚಿ, ಶುಭೇಚ್ಛೆಯನ್ನ ಬೆಳೆಸ್ಕೊಂಡು ಆ ಶುಭೇಚ್ಛೆಯಿಂದ ಪ್ರೇರಿತರಾಗಿ ಸಾಧನೆ ಮಾಡ್ತಾ ಮಾಡ್ತಾ ಪೂರ್ತಿ ಬಿಟ್ಟವರು ಮುಂದೆ ಅವರು ಸತ್ತೋದ್ಮೇಲೆ ಏನಾಗುತ್ತೆ ಅವ್ರ ಗತಿ? ಬಿಟ್ಟೋದವ್ರ ಗತಿ. ಪರಮಾತ್ಮನಿಗೆ ಅರ್ಜುನನ್ ಪ್ರಶ್ನೆ, ಇದು ಎಂಥ ಪ್ರಶ್ನೆ ಅಂದ್ರೆ, ಅದೇ ನಮ್ಮ ಗುರುಗಳು ಹೇಳ್ತಾ ಇದ್ರು, ನೀನು ಸಾಧನೆ ಮಾಡಯ್ಯ ಅಂತಂದ್ರೆ ಸಾಧನೆ ಅರ್ಧಂಬರ್ಧ ಮಾಡಿ ಸತ್ತೋದರ ಗತಿ ಏನು ಗುರುಗಳೇ ಅಂತ ನಾನು ಕೇಳ್ದಂಗಾಯ್ತು. ಗುರುಗಳು ನನಗೆ, ನೋಡಪ್ಪ ಇದು ನೀನು ತೋರಿಸಿದ್ದೇನೆ, ನಿನ್ನ ಸ್ವರೂಪ ದರ್ಶನ ನಿನಗೆ ಮಾಡಿಸಿದ್ದೇನೆ, ನೀನು ಏನು ಅಂತ ಹೇಳಿದ್ದೇನಲ್ಲ, ಇದು ನೀನು ಮಾಡ್ಬೇಕಾಗಿರೋದು ಇಷ್ಟೇ, ಇದನ್ನು ಮಾಡು ಅಂತ ಅವ್ರು ಹೇಳಿದ್ರೆ ಮುಗಿದೋಯ್ತು. ಆಯ್ತು ಗುರುಗಳೇ ಅಂತ ಸಂತೋಷವಾಗಿ ಗುರುಗಳ ಆಜ್ಞೆಯನ್ನು ಪಾಲನೆ ಮಾಡೋದು ನನ್ನ ಧರ್ಮ, ನನ್ನ ಕರ್ತವ್ಯ, ಅದು ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದು. ಯಾಕೆಂದ್ರೆ ಆ ಗುರು ನನ್ನ ಪರಮಾತ್ಮ ಸ್ವರೂಪನೇ ಆಗಿದ್ದಾನೆ, ನನ್ನ ಆತ್ಮ ಸ್ವರೂಪನೇ ಆಗಿದ್ದಾನೆ, ನಂಬಿಕೆ ನನ್ನಲ್ಲಿದೆ, ಇದನ್ನ ನೀನು ಮಾಡು ಅಂತ ಹೇಳಿದ್ರೆ ಮುಗಿದೋಯ್ತು. ಎರಡನೇ ಪ್ರಶ್ನೆ ಇಲ್ಲ. ಗುರುವಿನ ಆಜ್ಞೆ ಶಿರೋಧಾರ. ಗುರು ಒಂದು ಆಜ್ಞೆ ಮಾಡಿಬಿಟ್ರೆ ಮುಗಿದು ಹೋಯ್ತು. ಅಲ್ಲಿ ನಿಜವಾಗ್ಲೂ ನಾನು ಭಕ್ತನಾಗಿದ್ದರೆ, ತೃಣಮಾತ್ರ ಗುರುವಿನಲ್ಲಿ ನಾನು ಆ ಶ್ರದ್ಧೆ ಇಟ್ಟಿದ್ದರೆ ಮತ್ತೆ ಪ್ರಶ್ನೆ ಮಾಡೋ ಅವಕಾಶವೇ ಇಲ್ಲ. ಹೇಳಿದ್ದಾರೆ, ಮುಗಿದೋಯ್ತು. ರಾಮಕೃಷ್ಣ ಪರಮಹಂಸರ ಕಥೆ ನೆನಪು ಮಾಡ್ಕೊಳ್ಬೇಕು. ಇಬ್ಬರು ಯೋಗಿಗಳು, ನಾರದರು ಬಂದಾಗ ಯೋಗಿಗಳು ತಪಸ್ ಮಾಡ್ತಾ ಇದ್ರಲ್ಲ, ಎರಡನೇ ಯೋಗಿ ಏನು ಉತ್ತರ ಕೊಟ್ಟ ಅಂತ. ಮುಂದೆ ಏನಾಗತ್ತೆ ಅನ್ನೋ ಪ್ರಶ್ನೆ ಅಲ್ಲ, ಈ ಒಂದು ಜನ್ಮ ಅಲ್ಲ, 1000 ಜನ್ಮ ಬರಲಿ, ನನಗೆ ಗುರು ಸಿಕ್ಬಿಟ್ಟಿದ್ದಾರಲ್ಲ, ನನಗೆ ದಾರಿ ತೋರಿಸಿದ್ದಾರಲ್ಲ, ಜಪ ಮಾಡು ಅಂತ ಹೇಳಿದ್ದಾರಲ್ಲ, ಧ್ಯಾನ ಮಾಡು ಅಂತ ಹೇಳಿದ್ದಾರಲ್ಲ, ಪರಮಾತ್ಮ ನನ್ನ ಸಿಗೋದು ನಿಶ್ಚಿತ ಅಲ್ವಾ? ನಿಶ್ಚಿತ ತಾನೆ, ನನ್ನ ಆತ್ಮೋದ್ಧಾರ ನಿಶ್ಚಿತ ಅಂತ ಗುರು ಹೇಳ್ಬಿಟ್ಟಿದ್ದಾರಲ್ಲ, ಇನ್ಯಾಕೆ ಯೋಚನೆ ಅನ್ನೋ ನಿರ್ಯೋಚನಾ ಭಾವ, ಸಂತೋಷವಾದ ಭಾವ, ಉತ್ಸಾಹಭರಿತ ಭಾವ, ಅದು ಸಾಧನೆಗೆ ದಾರಿ. ಅದು ಬಿಟ್ಟು ಗುರುಗಳೇ ನಾನು ಅರ್ಧಂಬರ್ಧ ಸಾಧನೆ ಮಾಡಿ ಸತ್ತೋದ್ರೆ ಏನಾಗುತ್ತೆ ಮುಂದೆ? ನಾನು ಎಲ್ಲಿ ಹೋಗ್ತೀನಿ? ನಾನು ಸ್ವರ್ಗಕ್ಕೆ ಹೋಗ್ತೀನೋ, ನರಕಕ್ಕೆ ಹೋಗ್ತೀನೋ, ಪಿಶಾಚಿಯಾಗಿ ಉಳಿತೀನೋ, ಭೂತ ಪ್ರೇತಾವಸ್ಥೆಯಲ್ಲೇ ಉಳಿತೀನೋ, ರಾಕ್ಷಸನಾಗಿ ಉಳಿತೀನೋ, ಯಕ್ಷನಾಗಿ ಉಳಿತೀನೋ,
ಪಿಶಾಚಿಯಾಗಿ ಉಳಿತೀನೋ, ಬ್ರಹ್ಮ ರಾಕ್ಷಸನಾಗಿ ಉಳಿತೀನೋ? ಈ ತರ ಪ್ರಶ್ನೆ ನಾನು ಗುರುಗಳಿಗೆ ಮಾಡ್ತಾ ಹೋದ್ರೆ ಏನು ಉಪಯೋಗ? ಅದು ಇದು ಇದು ಈ ಅರ್ಜುನನ ಪ್ರಶ್ನೆ ಇದು. ಸಾಧನೆ ಮಾಡು ಅಂತ ಹೇಳಿದ್ಮೇಲೆ ಮುಗಿದೋಯ್ತಲ್ವ? ಅದಲ್ಲ ಇಲ್ಲಿ. ಸಾಧನೆ ಮಾಡದೆ ಅರ್ಧಂಬರ್ಧ ಮಾಡಿ ಬಿಟ್ಟವರ ಗತಿ ಏನು ಕೃಷ್ಣ ಅಂತ ಅರ್ಜುನ ಕೇಳ್ತಾ ಇದ್ದಾನೆ. ಅಂದ್ರೆ ಈ ಪ್ರಶ್ನೆ ಯಾಕೆ ಇಲ್ಲಿ ಬಹಳ ಮುಖ್ಯ, 6ನೇ ಅಧ್ಯಾಯ ಯಾಕೆ ಮುಖ್ಯ ಅಂದ್ರೆ ಇದಕ್ಕೋಸ್ಕರ. ಇದು ಪರಮಾತ್ಮನ ದೃಷ್ಟಿಯಲ್ಲಿ ದ್ವಾಪರಯುಗ ಮುಗಿಯುವ ಸಂದರ್ಭ, ಕಲಿಯುಗ ಪ್ರಾರಂಭ ಆಗುವ ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದು ಮಹಾಭಾರತ ಯುದ್ಧ. ಅಲ್ಲಿ ಬಂದಿರತಕ್ಕಂಥದ್ದು ಆತನ ಉಪದೇಶ, ಭಗವದ್ಗೀತಾ ಉಪದೇಶ. ಮಹಾಭಾರತದಲ್ಲಿ 2 ಕಡೆ ವ್ಯಾಸ ಮಹರ್ಷಿಗಳ ಈ ಉಪದೇಶವನ್ನು ಕ್ರೋಢೀಕರಣ ಮಾಡಿದ್ದಾರೆ. ಒಂದು ಭಗವದ್ಗೀತಾ ಪರ್ವ, ಮತ್ತೊಂದು ಅಣುಗೀತ. 2 ಕಡೆ ಬರುತ್ತೆ ಆತನ ಉಪದೇಶ. ಇನ್ನೊಂದು ಭಾಗವತದಲ್ಲಿ ಬರುತ್ತೆ, ಉದ್ಧವಾಗಿ ಕೊಟ್ಟ ಉಪದೇಶ. ಭಗವಂತನಿಗೆ ಗೊತ್ತಿದೆ ಮುಂದೆ ಬರೋ ಕಲಿಯುವುದು ಏನಾಗತ್ತೆ ಅಂತ. ಕಲಿಯುಗದಲ್ಲಿ ಅನಾಚಾರ, ಅಧರ್ಮ ವೃದ್ಧಿ ಆಗ್ತಾ ಆಗ್ತಾ ಧರ್ಮ ಕೆಳಗಡೆ ಹೋಗ್ತಾ 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 ಕೊನೆಗೆ ಯಾವ ಮಟ್ಟಕ್ಕೆ ಬರುತ್ತೆ ಮನುಷ್ಯನ ಜೀವನ ಅಂತಂದ್ರೆ, ದಿ ಹೋಲ್ ಲೈಫ್ ಬಿಕಮ್ಸ್ ಟೋಟಲಿ ಮೆಟೀರಿಯಲಿಸ್ಟಿಕ್. ಗಾಡ್ ನೋಸ್ ಇಟ್. ಹಿ ಈಸ್ ಅ ಕ್ರಿಯೇಟರ್, ಹಿ ಈಸ್ ಅ ಸಸ್ಟೈನರ್. ಭಗವಂತನಲ್ಲಿ ಇನ್ಯಾರಿಗೆ ಗೊತ್ತಿದೆ. ಆದರೆ ಜನಗಳು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಧ್ಯಾತ್ಮದಲ್ಲಿ, ಯಾವ ರೀತಿ ಪಾಖಂಡಿ ಜನರು ದೇವರ ಹೆಸರಲ್ಲಿ ಜನಗಳನ್ನು ಮರಳು ಮಾಡ್ತಾರೆ, ಭಗವಂತನಿಗೆ ಗೊತ್ತಿದೆ. ಅವೆಲ್ಲ ಇಟ್ಕೊಂಡು ಇಲ್ಲಿ ಭಗವಂತನೇ ಈ ಪ್ರಶ್ನೆಗಳನ್ನ ಅರ್ಜುನನ ಮೂಲಕ ಮಾಡಿಸ್ತಾ ಇದ್ದಾನೆ. ನಮ್ಮ ಉದ್ಧಾರಕ್ಕೋಸ್ಕರ ಈ ಪ್ರಶ್ನೆಗಳು. ಆತನೇ ಪ್ರಶ್ನೆಗಳನ್ನ ಮೂಡಿಸಿ ಆತನೇ ಉತ್ತರ ಕೊಡ್ತಾ ಇರೋದು. ಅರ್ಜುನನ ಮುಖದಿಂದ ಬರೋ ಪ್ರಶ್ನೆ ಭಗವಂತನೇ ಹುಟ್ಟಿಸ್ತಾ ಇರೋದು ಅಂತ ತಿಳ್ಕೊಳ್ಬೇಕು. ಯಾಕೆ? ನಮಗೆ ಅರ್ಥ ಆಗಲಿ. ನಾವು ಸಾಧನೆಯಿಂದ ಜಾರಿ ಬಿದ್ದು ಬಿಟ್ರೆ ನಮಗೊಂದು ಹೆದರಿಕೆ ಅಲ್ಲ. ಅಯ್ಯೋ, ಇಷ್ಟು ದಿವಸ ಮಾಡಿದ್ದೆಲ್ಲ ವೇಸ್ಟ್ ಆಯ್ತಲ್ಲ. ನಾನು 2 ವರ್ಷ ಗುರುಗಳ ಹತ್ರ ಬಂದಿದ್ದೆ, 3 ವರ್ಷ ಗುರುಗಳ ಹತ್ರ ಬಂದಿದ್ದೆ, ನಾನು 3 ವರ್ಷ ಧ್ಯಾನ ಮಾಡ್ತಾ ಇದ್ದೆ, 3 ವರ್ಷ ಜಪ ಮಾಡಿದೆ, ಈಗ ಬಿಟ್ಬಿಟ್ಟಿದ್ದೀನಿ, ವಯಸ್ಸಾಯ್ತು, ಈಗ ಸಾಯೋ ಸಮಯ ಬಂತು. ಅದೆಲ್ಲ ವೇಸ್ಟ್ ಆಯ್ತಲ್ಲ, ಅದೆಲ್ಲ ನಿರರ್ಥಕವಾಯ್ತಲ್ಲಪ್ಪ ನನ್ನ ಜೀವನ. ನನಗೆ ಇದೂ ಇಲ್ಲ ಅದೂ ಇಲ್ಲ, ನಾ ಘರ್ಕ ನಾ ಘಾಟಕ ಅಂತ ಮನಸ್ಸಲ್ಲಿ ಕೊರಗಿ ಸತ್ತೋಗೋದು. ಸತ್ತ ಮೇಲೆ ಮತ್ತೆ ಎಲ್ಲಿ ಚಿಂತೆ, ನಾನು ಏನಾಗ್ತೀನೋ ಏನೋ, ನರಕಕ್ಕೆ ಹೋಗ್ತೀನೋ ಸ್ವರ್ಗಕ್ಕೆ ಹೋಗ್ತೀನೋ. ಆಧ್ಯಾತ್ಮ ಜೀವನ ಸರಿ ಪಾಲನೆ ಮಾಡಲಿರೋ ಭಯ ಇದೆ, ತಪ್ಪಿದ್ದೀನಿ ಎನ್ನುವ ಭಯ ಇದೆ. ಪ್ರಪಂಚವನ್ನೇ ಅನುಭವಿಸಿದ್ದ ಸುಖ, ದುಡ್ಡು ಚೆನ್ನಾಗಿದೆ, ಅದನ್ನೂ ಅನುಭವಿಸಲಿಲ್ಲ. ಈಗ ಸುಖವನ್ನೂ ನೋಡ್ಲಿಲ್ಲ. ಹಾಗಾಗಿ ನನಗೇನ್ ಸಿಗುತ್ತೆ? ನರಕ ದರ್ಶನ ಆಗುತ್ತೋ ಸ್ವರ್ಗ ದರ್ಶನ ಆಗುತ್ತೋ? ಸ್ವರ್ಗಕ್ಕೆ ಹೋಗ್ತೀನೋ ನರಕಕ್ಕೆ ಹೋಗ್ತೀನೋ? ಇಲ್ಲ, ಎಲ್ಲೂ ಹೋಗದೆ ಆಸೆಗಳು ವಿಪರೀತ ಆಗಿ ಅಂತರ್ಭಿಷಾಕಿಯಾಗಿ ಪ್ರೇತಾವಸ್ಥೆಯಲ್ಲಿ ಅಂತರಿಕ್ಷದಲ್ಲಿ ಉಳಿದು ಬಿಡ್ತೀನ. ಮುಂದಿನ ಗತಿ ಕಾಣದೆ, ಸದ್ಗತಿ ಹೊಂದದೆ, ಪಿತೃಲೋಕಕ್ಕೂ ಹೋಗದೆ, ಸ್ವರ್ಗಕ್ಕೂ ಹೋಗದೆ, ಗಂಧರ್ವ ದೇವತೆಯಾಗಿ ಕರ್ಮ ದೇವತೆಯಾಗಿ ಹುಟ್ಟದೆ ಅಂತ ಅರ್ಥ. ಎಲ್ಲಿ ನನ್ನ ಗತಿ? ನಾನು ಏನಾಗ್ತೀನಿ? ಬಹಳ ದೊಡ್ಡ ಪ್ರಶ್ನೆ ಇದೆ, ಬಹಳ ಉತ್ತಮವಾದ ಪ್ರಶ್ನೆ. ಅರ್ಜುನನ ಬಾಯಿಂದ ಈ ಪ್ರಶ್ನೆ ಯಾಕೆ ಬಂತು ಅಂದ್ರೆ, ನಮ್ಮ ಸಂದೇಹಗಳಿಗೆ ಭಗವಂತ ಇಲ್ಲಿ ಉತ್ತರ ಕೊಡಬೇಕಾಗಿದೆ. ಕಲಿಯುಗದಲ್ಲಿ ನಮಗೆ ಈ ಸಂದೇಹಗಳು ಬಂದಿದೆ. ಆಧ್ಯಾತ್ಮ ಜೀವನದಲ್ಲಿ ಈ ಸಂದೇಹಗಳು ಬಹಳ ಬಹಳ ಮುಖ್ಯವಾದ ಸಂದೇಹ. ನಾನು ಈಗ ಹೋಗ್ತಾ ಇರೋ ದಾರಿ ಸರಿಗಿದೆಯೋ ಇಲ್ವೋ? ಫಸ್ಟ್ ಪ್ರಶ್ನೆ ಮನಸ್ಸಿಗೆ ಬರೋದು. ವೆದರ್ ದಿಸ್ ಪಾತ್ ಐ ಆಮ್ ಫಾಲೋಯಿಂಗ್ ಇಸ್ ಕರೆಕ್ಟ್ ಆರ್ ನಾಟ್. ವೆದರ್ ದಿಸ್ ಗುರು ವಿತ್ ಹೂಮ್ ಐ ಹ್ಯಾವ್ ಟೋಟಲ್ ಬಿಲೀಫ್, is he really guru or not? Is he not a correct guru or a fake guru? See, such questions are always there in the mind. Third point, ಎಲ್ಲರಿಗೂ ಸಂದೇಹ ಸಾಮಾನ್ಯವಾಗಿ ಬರೋದು, ಗುರು ಇಸ್ ನೋ ಮೋರ್ ಇನ್ ದ ಬಾಡಿ ಅಲ್ವಾ? ಈಗ ದೇಹದಲ್ಲಿ ಇಲ್ವಲ್ಲ, ಶರೀರ ತ್ಯಾಗ ಮಾಡಿದ್ದಾರಲ್ಲ ಗುರುಗಳು. ನಮ್ದಲ್ಲಿ ಪದೇ ಈ ಗುರುಗಳು ಯಾಕೆ ನುಡಿಸ್ತಾ ಇದ್ದಾರೆ ನನಗೂ ಗೊತ್ತಿಲ್ಲ. ಗುರುಗಳು ದೇಹದಲ್ಲಿ ಇಲ್ವಲ್ಲ, ಏನಾದ್ರೂ ಸಂದೇಹ ಬಂದ್ರೆ ನಾನು ಯಾರನ್ನ ಕೇಳಬೇಕು? ಅಯ್ಯೋ, ಅರ್ಧಂಬರ್ಧ ಸಾಧನೆ ಆಗಿದೆ, ನನಗೆ ಈ ಜನ್ಮದಲ್ಲಿ ಮುಕ್ತಿ ಸಿಗದೇ ಇದ್ರೆ ಮುಂದೇನು? ಕಾಮ್ಗತಿ ಕೃಷ್ಣ ಗಚ್ಚತಿ. ನಾನು ಎಲ್ಲಿ ಹೋಗ್ತೀನಿ, ಏನಾಗ್ತೀನಿ ಪರಮಾತ್ಮ? ಇದು ನಿಮ್ಮ ಪ್ರಶ್ನೆ ಅರ್ಜುನನ ಬಾಯಿಂದ ಬಂದಿದೆ, ಬಹಳ ಮುಖ್ಯವಾದ ಪ್ರಶ್ನೆ. ಎಷ್ಟೇ ಪ್ರಯತ್ನ ಪಟ್ಟರು, ಇನ್ ವಾಟ್ ಎವರ್ ವೇ ಐ ಆಮ್ ಟ್ರೈಯಿಂಗ್ ಇನ್ ದಿ ಸಾಧನಾ ಮಾರ್ಗ, ಐ ಹ್ಯಾವ್ ಬಿಕಮ್ ಟೋಟಲಿ ಎ ಫೇಲ್ಯೂರ್. ದಟ್ ಇಸ್ ಹೌ ದಿ ಮೈಂಡ್ ಥಿಂಕ್ಸ್. ಅದು ಉಭಯ ಭ್ರಷ್ಟ. ಬೋತ್ ವೇ ಐ ಆಮ್ ಎ ಫೇಲ್ಯೂರ್. ನೀದರ್ ವರ್ಲ್ಡ್ಲಿ ಲೈಫ್ ಐ ಹ್ಯಾವ್ ಎಂಜಾಯ್ಡ್ ನಾರ್ ಸ್ಪಿರಿಚುವಲ್ ಲೈಫ್ ಫುಲ್ಫಿಲ್ಮೆಂಟ್. ಐದರು. ಈಗ ಉಭಯ ಭ್ರಷ್ಟಕ್ಕೆ ಇನ್ನೊಂದು ಆಚಾರ್ಯ ಗಿವ್ಸ್ ಅನದರ್ ಎಕ್ಸ್ಪ್ಲನೇಷನ್, ಇನ್ಕ್ಲೂಡಿಂಗ್ ರಾಮಾನುಜಾಚಾರ್ಯ.
Ubhaya Brashta. Brashta means not fulfilled, your ambition. Ubhaya means both ways. Now, another meaning for Ubhaya Brashta is, very important point. There are two ways in our life, spiritual field. Karma yoga, Nishkama Karma yoga ಒಂದು ದಾರಿ, ಸಾಂಖ್ಯ ಯೋಗ ಅಥವಾ ಜ್ಞಾನ ಯೋಗ ಅಥವಾ ಧ್ಯಾನ ಯೋಗ ಒಂದು ದಾರಿ ಇದೆ. ಭಕ್ತಿ ಯೋಗ ಧ್ಯಾನ ಎರಡು ಒಂದಕ್ಕೊಂದು ಪೂರಕ ಆಗಿರೋದ್ರಿಂದ ಭಕ್ತಿ ಯೋಗ ಸಪರೇಟ್ ಅಂತ ಹೇಳ್ತಾ ಇಲ್ಲ. ಎರಡು ಮುಖ್ಯವಾದ ದಾರಿ. ಭಕ್ತಿ ಇಲ್ಲದೆ ಜ್ಞಾನವಿಲ್ಲ, ಭಕ್ತಿ ಇಲ್ಲದೆ ಧ್ಯಾನವಿಲ್ಲ. ನಿಷ್ಕಾಮ ಕರ್ಮಯೋಗದಲ್ಲಿ ಜಪ ಮತ್ತು ಧ್ಯಾನಕ್ಕೆ ಅಷ್ಟು ಪ್ರಾಶಸ್ತ್ಯ ಇಲ್ಲದೆ ಇದ್ರು ಎಲ್ಲ ಕರ್ಮಗಳನ್ನ ಭಗವಂತನಿಗೆ ಅರ್ಪಣೆ ಮಾಡಿ, ಆಲ್ ಮೈ ಆಕ್ಷನ್ಸ್ ಐ ಆಮ್ ಆಫರಿಂಗ್ ಟು ಗಾಡ್, ಕೇವಲ ಪರಮೇಶ್ವರ ಪ್ರೀತ್ಯರ್ಥವಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ, ನಾನೇನು ಮಾಡ್ತಾ ಇಲ್ಲ, ಗಾಡ್ ಈಸ್ ಐ ಆಮ್ ಓನ್ಲಿ ಇನ್ಸ್ಟ್ರೂಮೆಂಟ್, ಹಿ ಈಸ್ ಗೆಟಿಂಗ್ ಡನ್ ಫ್ರಮ್ ಮೀ. ಇದು ಕರ್ಮಯೋಗದ ಮೂಲ ಸಿದ್ಧಾಂತ. ಐ ಡೋಂಟ್ ಎಕ್ಸ್ಪೆಕ್ಟ್ ಎನಿ ರಿವಾರ್ಡ್. ರಿಸಲ್ಟ್ ಬಗ್ಗೆ ಐ ಆಮ್ ನಾಟ್ ಬಾದರ್ಡ್. Whatever result, I am not bothered. I am not elated, nor I am defeated. Whether it is a victory or defeat, I am not bothered. Whether people praise me or not, I am not bothered. Whether the work done by me, half done or full done, I am not bothered, because God is behind everything. I have not done anything. ಭಗವಂತ ಮಾಡಿಸ್ತಾ ಇರೋದು ನಾನಲ್ಲ ಅನ್ನೋ ಭಾವದಲ್ಲಿ ಅಪೇಕ್ಷೆ ಇಲ್ಲದೆ, ಆಸೆ ಇಲ್ಲದೆ, ಪ್ರತಿಫಲದ ಆಸೆ ಇಲ್ಲದೆ ಮಾಡೋದು ಕರ್ಮಯೋಗ. ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ದಾಯಿತು, ನಂದೇನೂ ಇಲ್ಲ ಅಂತ. ಈ ಕರ್ಮಯೋಗದಲ್ಲೇ ಮುಂದುವರಿತಾ ಸಾಧನೆ ಸಂಪೂರ್ಣವಾಗಿ ಸಿದ್ಧಿಯಾಗದೆ ಅವನು ಸತ್ತೋದ್ರೆ ಏನಾಗುತ್ತೆ? ಕರ್ಮಯೋಗದಲ್ಲಿ ಇದ್ದಾನೆ ವ್ಯಕ್ತಿ, ಎಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಮಾಡ್ತಾ ಇದ್ದಾನೆ ಒಳ್ಳೆ ಮನಸ್ಸಿಂದ, ಆದ್ರಿಂದ ಆ ಫಲಗಳು ಅವನು ಸಿಗೋದಿಲ್ಲ. ಆಧ್ಯಾತ್ಮ ದೃಷ್ಟಿಯಿಂದ ನನ್ನ ಕರ್ಮಗಳು ಭಗವಂತನಿಗೆ ಅರ್ಪಣೆ ಮಾಡಿದ್ದೇನೆ ಅಂತ ನಾನು ಮಾಡೋದ್ರಿಂದ ಯಾವುದೇ ಕರ್ಮ ಅದ್ರ ಫಲ ನನಗೆ ಬರೋದಿಲ್ಲ. ಸ್ವರ್ಗ ಆಗಲಿ ನರಕ ಆಗಲಿ ನನಗೆ ಸಿಗೋ ಪ್ರಶ್ನೆ ಇಲ್ಲ ದೇಹ ಬಿಟ್ಟ ಮೇಲೆ. ಆದ್ರೆ ಈ ಮುಕ್ತಿ ಇನ್ನೂ ಸಿಕ್ಕಿಲ್ಲ. ಸಾವು ಬಂದ್ಬಿಡ್ತು ದೇಹಕ್ಕೆ. ಏನ್ ಮಾಡ್ಬೇಕಾವಾಗ? ಈ ಕರ್ಮಯೋಗಿ ಆತ ನರಕಕ್ಕೂ ಹೋಗಕ್ಕಾಗಲ್ಲ, ಸ್ವರ್ಗಕ್ಕೂ ಹೋಗಕ್ಕಾಗಲ್ಲ ಅನ್ನೋ ಪ್ರಶ್ನೆ. ಯಾಕೆಂದ್ರೆ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿದನಲ್ಲ ಒಳ್ಳೆ ಮನಸ್ಸಿನಿಂದ, ಸಾತ್ವಿಕ ಮನಸ್ಸಿನಿಂದ. ಅವನು ಯಾವ ಫಲವೂ ಇಲ್ವಲ್ಲ ಅಲ್ಲಿ. ಪ್ಲೀಸ್ ಫಾಲೋ ದ ಆರ್ಗ್ಯುಮೆಂಟ್ ಕರೆಕ್ಟ್ಲಿ so that you will understand next shlokas very correctly. Another argument is very difficult to explain these things. There is a karma rahasya, karma vipaka ಸಿದ್ಧಾಂತದ ಪ್ರಕಾರ ಶತಾತವ ಮಹರ್ಷಿಗಳೇನು ಬರೆದಿದ್ದಾರೆ, ಅಲ್ಲಿ ಒಂದು ಲಾ ಆಫ್ ಕರ್ಮ ಬಹಳ ಸಿಂಪಲ್ ಆಗಿದೆ, ಬೇಸಿಕ್ ಲಾ. ಏನಂದ್ರೆ ಎವ್ರಿ ಆಕ್ಷನ್ ಹ್ಯಾಸ್ ಎ ಪರ್ಟಿಕ್ಯುಲರ್ ಫ್ರೂಟ್. ಪ್ರತಿಯೊಂದು ಕರ್ಮಕ್ಕೂ ಅದರದೇ ಫಲ ನಿಶ್ಚಿತವಾಗಿದೆ, ಫಲ ಇದ್ದೇ ಇದೆ, ಫಲ ವ್ಯರ್ಥವಾಗೋದಿಲ್ಲ. ಒಂದು ಕರ್ಮಕ್ಕೆ ಒಂದು ಫಲ ಇದೆ, ದೇರ್ ಇಸ್ ಎ ರಿವಾರ್ಡ್. ನಾನು ಭಗವದರ್ಪಣೆ ಮಾಡಿಬಿಟ್ಟು ಈಶ್ವರನ ಅರ್ಪಣೆ ಮಾಡಿ ಎಲ್ಲ ಕರ್ಮಗಳನ್ನು ಮಾಡಿದ್ದೇನೆ ಅಂದ್ರೂ ಸಹ ನಾನು ಮಾಡಿದ ಕರ್ಮಗಳು ಯಾಗ, ಹೋಮ, ಹವನ ಅಥವಾ ಯಾವುದು ಒಳ್ಳೆ ಕೆಲಸ ಯಾವುದೇ ಇರ್ಬೋದು, ನನಗದು ಬೇಡಪ್ಪ ಫಲ ಅಂತ ಕರ್ಮಯೋಗ ದೃಷ್ಟಿನ ನಾನು ಕೆಲಸ ಮಾಡಿದರೂ ಸಹ ಆ ಫಲ ಎಲ್ಲಿ ಹೋಗ್ಬೇಕು? ಫಲ ಇದ್ದೇ ಇದೆಯಲ್ಲ, ಆ ಫಲ ಎಲ್ಲಿ ಹೋಗ್ಬೇಕು? ಇದು ಎರಡನೇ ಸಂದಿಗ್ಧ ಧರ್ಮ ಸೂಕ್ಷ್ಮ. ಇದು ಕರ್ಮ ರಹಸ್ಯದಲ್ಲಿ ಬರೋ ಪ್ರಶ್ನೆ. ಇದು ಪ್ರತಿಯೊಂದು ಕರ್ಮಕ್ಕೂ ಫಲ ಇರೋದೇ ನಿಶ್ಚಿತ. ಆದ್ದರಿಂದ ಒಬ್ಬ ನಿಷ್ಕಾಮ ಕರ್ಮಯೋಗಿ ಕರ್ಮವನ್ನು ಮಾಡಿದ್ರು ಸಹ ಆ ಕರ್ಮಗಳಿಗೆ ಫಲ ಇದೆ. ಆ ಫಲ ಎಲ್ಲಿ ಹೋಗಬೇಕು? ಅದು ರಹಸ್ಯ. ಆ ಯೋಗಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವನು ಎಲ್ಲವನ್ನು ಬಿಟ್ಬಿಟ್ಟಿದ್ದಾನೆ, ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ಟಿದ್ದಾನೆ. ಅವನಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಹೋಗ್ಬೇಕು? ಅವನು ನಿಜವಾದ ಕರ್ಮಯೋಗಿ. ಆದ್ರೆ ಆ ಸಿದ್ಧಿ ಆಗೋದ್ರೊಳಗೆ, ಅಂದ್ರೆ ಆ ಕರ್ಮಯೋಗ ಸಂಸಿದ್ಧಿ ಹೊಂದೋದ್ರೊಳಗೆ, ಮುಕ್ತಿ ಹೊಂದೋದ್ರೊಳಗೆ ಆತನ ದೇಹ ಅವಸಾನ ಆಯಿತು, ಮರಣ ಬಂತು. ಆ ಫಲ ಎಲ್ಲಿ ಹೋಗ್ಬೇಕು? ಇದು ಪ್ರಶ್ನೆ. ಕರ್ಮಯೋಗಿ ಆದ್ರೆ ಇನ್ನು ಮುಕ್ತಿ ಪ್ರಾಪ್ತಿ ಆಗಿಲ್ಲ, ಮರಣ ಬಂದಿದೆ. ಹಿ ಈಸ್ ಅಟ್ ದಿ ಸ್ಟೆಪ್, ಅಟ್ ದಿ ಡೋರ್ ಸ್ಟೆಪ್ ಆಫ್ ರಿಯಲೈಸೇಷನ್. ದೆನ್ ಡೆತ್ ಟೇಕ್ಸ್ ಅವೇ ದ ಬಾಡಿ. 100% not completed. But he is a real karma yogi. Then what happens to him? What happens to the phala
reward of the karmas he has done. He has offered everything to God. There is another question. ಈ ಪ್ರಶ್ನೆ ಇಟ್ಕೊಳ್ಳೋದು, ಭಗವಂತ ಗುರುಗಳ ಸಂಕಲ್ಪ ಇದ್ರೆ ಇದು ಪುತ್ರ ಮುಂದಿನ ವಾರದಲ್ಲಿ ಹುಡ್ಕೊಳ್ಳುತ್ತೆ. ಇಲ್ಲಿಗೆ ಗುರುಗಳ ಸಂಕಲ್ಪಕ್ಕೆ ಪ್ರಾರ್ಥನೆ ಇಟ್ಕೊಳ್ತಾ ಇದ್ದೇವೆ. ಪ್ರಾರ್ಥನಾ ಶ್ಲೋಕದಿಂದ ಮಂಗಳ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಹರಿ ಓಂ ತತ್ಸತ್. ನಮೋ ಭಗವತೆ ಈಶ್ವರ.